ತರಂಗ. ನಾಲ್ಕನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರು ಏನು ತಿಳಿಸಿಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಉತ್ತಮಾಧಿಕಾರಿಯ ವಿಷಯವನ್ನು ತಿಳಿಸಿಕೊಡ್ತೇವಂತ ಪ್ರತಿಜ್ಞೆ ಮಾಡಿದರೆ. ಅದರಲ್ಲಿ ನಿನ್ನಿನ ದಿವಸ ನಾವು ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ, ಆಭಾಸವಾದ ಮತ್ತು ಅವಚ್ಛೇದವಾದದ ರೀತಿಯನ್ನು ನೋಡ್ತಾ, ಅವಚ್ಛೇದವಾದಿಗಳು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪ್ರಮಾತ ಯಾರಿಗನ್ಬೇಕು, ಸಾಕ್ಷಿ ಯಾರಿಗನ್ಬೇಕು, ಅಂತಃಕರಣ ವಿಶಿಷ್ಟ ಚೇತನವೇ ಪ್ರಮಾತ ಅಂತ ಅವಚ್ಛೇದವಾದಿಗಳು ಹೇಳಿದರು. ಒಂದೇ ಅಂತಃಕರಣ ಪ್ರಮಾತನಿಗೆ ವಿಶೇಷಣಗ್ಯದ, ಸಾಕ್ಷಿಗೆ ಉಪಾಧಿಯಾಗ್ಯದ. ಆಭಾಸವಾದಿಗಳು ಆಭಾಸ ಸಹಿತವಾದ ಅಂತಃಕರಣವು ವಿಶೇಷಣವಿರುತ್ತದೆ. ಆಭಾಸವಾದಿಗಳು ಒಂದು ಆಭಾಸವನ್ನು ಹೆಚ್ಚಿಗೆ ಗ್ರಹಣ ಮಾಡಿದ್ದಾರೆ. ಅವರು ನಿನ್ನಿನ ದಿವಸ ಏನಾಯ್ತಪ್ಪ ಅಂದ್ರೆ, ಅವಚ್ಛೇದವಾದದಲ್ಲಿ ಏನು ಅಂತಃಕರಣವು ವಿಶೇಷಣವಿರುತ್ತದೆ ಮತ್ತು ಆಭಾಸವಾದದಲ್ಲಿ ಸಾಭಾಸ ಅಂತಃಕರಣವು ವಿಶೇಷಣವಿರುತ್ತದೆ ಮತ್ತು ಎರಡೂ ಪಕ್ಷಗಳಲ್ಲಿ ಚೇತನವು ವಿಶೇಷವಿರುತ್ತದೆ. ಎರಡು ಯಾವುವು, ಒಂದು ಅವಚ್ಛೇದವಾದನು ಅದರಲ್ಲಿನೂ ಮತ್ತು ಆಭಾಸವಾದದಲ್ಲಿನೂ ಚೇತನ ಹ್ಯಾಂಗದಪ್ಪ ಅಂತ ಕೇಳಿದ್ರೆ ವಿಶೇಷವಿರುತ್ತದೆ. आपण ज्या व्यक्तीशी बोलत आहात आजच्या व्यक्तीचे ಅದರಲ್ಲಿ ಮಾತ್ರ ಜನ್ಮವೇ ಮೊದಲಾದ ಸಂಸಾರವು ಸಂಭವಿಸುವುದಿಲ್ಲ. ಅದರಲ್ಲಿ ಚೇತನದಲ್ಲಿ ಜನ್ಮವೇ ಮೊದಲಾದಂದ್ರೆ ಕರ್ತೃತ್ವ ಭೋಕ್ತೃತ್ವ ಏನ ಸಂಸಾರ ಅವನಲ್ಲಿ ಅದಾವೇನಪ್ಪ ಅಂದ್ರೆ ಇಲ್ಲ. ಜನ್ಮವೇ ಮೊದಲಾದ ಸಂಸಾರವು ಸಂಭವಿಸುವುದಿಲ್ಲ ಎಲ್ಲಿ? ಚೇತನದಲ್ಲಿ. ಆದರೆ ವಿಶೇಷಣವಾದ ಅಂತಃಕರಣದ ಅಥವಾ ಆಭಾಸ ಅಂತಃಕರಣದ ಧರ್ಮವಾದ ಯಾವ ಜನ್ಮವೇ ಮೊದಲಾದ ಸಂಸಾರವು ಅದರ ವಿಶಿಷ್ಟ ಚೇತನದಲ್ಲಿ ವ್ಯವಹಾರ ಮಾಡಲ್ಪಡುತ್ತದೆ. ಪ್ರತೀತಿ ಮತ್ತು ಕಥನವು ವ್ಯವಹಾರವಿರುತ್ತದೆ. ಈ ರೀತಿಯಿಂದ ಆಭಾಸವಾದ ಮತ್ತು ಅವಚ್ಛೇದವಾದಗಳ ಭೇದವಿರುತ್ತದೆ. ಆಭಾಸವಾದದಲ್ಲಿ ಆಭಾಸ ಅಂತಃಕರಣ ಆಭಾಸ ಒಂದು ಹೆಚ್ಚಿಗೆ ಒಪ್ತಾರ, ಅವಚ್ಛೇದವಾದದಲ್ಲಿ ಇಲ್ಲ, ಒಂದು ಚೇತನ ಒಂದು ಅಂತಃಕರಣ, ಅದುವೇ ಪ್ರಮಾತ. ಇವತ್ತಿನ ದಿವಸ 203ನೇ ಅಂಕ ಆಭಾಸವಾದದ ಶ್ರೇಷ್ಠತ್ವವು. ಆಭಾಸವಾದ ಶ್ರೇಷ್ಠದ ಅಂತ ಹೇಳೋರದರ. ಆಭಾಸವಾದದಲ್ಲಿ ಏನು ಅಂತಃಕರಣವು ಆಭಾಸ ಸಹಿತವಿರುತ್ತದೆ ಮತ್ತು ಅವಚ್ಛೇದವಾದದಲ್ಲಿ ಅಂತಃಕರಣವು ಆಭಾಸ ರಹಿತವಿರುತ್ತದೆ. ಎರಡೂ ಪಕ್ಷಗಳಲ್ಲಿ ಆಭಾಸವು ಶ್ರೇಷ್ಠವಿರುತ್ತದೆ. ಆ ಎರಡೂ ಪಕ್ಷಗಳಲ್ಲಿ ಶ್ರೇಷ್ಠ ಯಾವುದಪ್ಪ ಅಂದ್ರೆ ಆಭಾಸವಾದ. ಯಾಕಂದರೆ ಒಂದೇ ಕಡೆ ಆಭಾಸಕಾರರು ಭಾಷ್ಯಕಾರರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಆಭಾಸವಾದವನ್ನು ಅಂಗೀಕಾರ ಮಾಡಿರುತ್ತಾರೆ. ಭಾಷ್ಯಕಾರರು ಅಂದ್ರೆ ಯಾರು? ಶಂಕರಾಚಾರ್ಯರು. ಅವರು ಆಭಾಸವಾದವನ್ನು ಅಂಗೀಕಾರ ಮಾಡಿರುತ್ತಾರೆ. ಮತ್ತು ಇನ್ನು ಎರಡನೇ ಆಕಡದಲ್ಲಿ ಅವಚ್ಛೇದವಾದದಲ್ಲಿ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ದೋಷವನ್ನು ಕೂಡ ಹೇಳಿರುತ್ತಾರೆ. ಏನ್ ಕೇವಲ ಅಂತಃಕರಣ ವಿಶಿಷ್ಟ ಚೇತನ ಅಂದಲ್ಲಿ, ಆದ್ರೆ ನಿನ್ನ ಮತದಲ್ಲಿ ದೋಷ ಬರ್ತದಂತಾರ ಅವ್ರು. ಯಾರು? ವಿದ್ಯಾರಣ್ಯರು. ಏನಂತಾರ? ಒಂದು ವೇಳೆ ಆಭಾಸರಹಿತವಾದ ಅಂತಃಕರಣ ಅವಚ್ಛಿನ್ನ ಚೇತನವನ್ನು ಪ್ರಮಾತ ಎಂದು ಅಂಗೀಕರಿಸಿದ್ದಾದರೆ, ಆಭಾಸವನ್ನು ಬಿಟ್ಟು ಕೇವಲ ಅಂತಃಕರಣ
ವಿಶಿಷ್ಟ ಚೇತನ ಎಷ್ಟೇ ಜೀವ ಅಂತ ಹೇಳಿದೆ ಅಂದ್ರೆ ನೋಡ್ರಿ, ಒಂದು ವೇಳೆ ಆಭಾಸ ಸಹಿತ ಆಭಾಸ ರಹಿತವಾದ ಅಂತಃಕರಣ ಅವಚ್ಛಿನ್ನ ಚೇತನವನ್ನು ಪ್ರಮಾತ ಎಂದು ಅಂಗೀಕರಿಸಿದ್ದಾದರೆ ಘಟಾವಚ್ಛಿನ್ನವಾದರೂ ಕೂಡ ಪ್ರಮಾತ ಆಗಬೇಕಾಗ್ತದೆ. ಆ ಘಟಾವಚ್ಛಿನ್ನ ಚೇತನ ಅಲ್ಲಿ ಘಟದಲ್ಲಿ ಘಟಕ ಆಧಾರ ಅಧಿಷ್ಠಾನವಾದ ಚೇತನದ ಆ ಘಟಾವಚ್ಛಿನ್ನ ಚೇತನಕ್ಕೂ ಪ್ರಮಾತ ಅನ್ಬೇಕಾಗ್ತದೆ. ಯಾಕಂದರೆ ಒಂದೇ ಕಡ ಹೇಗೆ ಅಂತಃಕರಣವು ಭೂತಗಳ ಕಾರ್ಯವಿರುವುದೋ ಅದರಂತೆ ಘಟವಾದರೂ ಕೂಡ ಭೂತಗಳ ಕಾರ್ಯವಿರುತ್ತದೆ. ಹಂಗ ಭೂತಗಳ ಕಾರ್ಯ ಅಂತಃಕರಣದಲ್ಲೋ ಹಂಗ ಭೂತಗಳ ಕಾರ್ಯನೂ ಘಟಾದ ಘಟಾವಚ್ಛಿನ್ನ ಚೇತನಕ್ಕೂ ಪ್ರಮಾತ ಅನ್ಬೇಕಾಗ್ತದೆ ಅಂತಾರವ್ರು. ಯಾರು? ವಿದ್ಯಾರಣ್ಯರು. ಇನ್ನು ಎರಡನೇ ಕಡ ಹೇಗೆ ಅಂತಃಕರಣವು ಚೇತನಕ್ಕೆ ಅವಚ್ಛೇದಕ ಅಂದರೆ ವ್ಯಾವರ್ತಕವಾಗಿರುತ್ತದೆಯೋ ಅದ್ ಹೆಂಗ ಅಂತಃಕರಣ ಚೇತನವನ್ನು ವ್ಯಾವರ್ತಕ ಮಾಡ್ಯದ ಹಂಗ ಘಟನೂ ವ್ಯಾವರ್ತಕ ಮಾಡ್ಯದ. ಅದರಂತೆ ಘಟವಾದರೂ ಕೂಡ ಚೇತನಕ್ಕೆ ಅವಚ್ಛೇದಕವಿರುತ್ತದೆ. ಆದ್ದರಿಂದ ಅಂತಃಕರಣವು ವಿಶಿಷ್ಟದಂತೆ ಘಟ ವಿಶಿಷ್ಟವಾದರೂ ಕೂಡ ಪ್ರಮಾತ ಆಗಬೇಕಾಗ್ತದೆ. ಮತ್ತು ಅಂತಃಕರಣದಲ್ಲಿ ಆಭಾಸವನ್ನು ಅಂಗೀಕಾರ ಮಾಡುವುದರಿಂದ ಈ ದೋಷ ಇಲ್ಲ. ನಾವೇನ್ ಮಾಡಿದೆವು? ಅಂತಃಕರಣದಲ್ಲಿ ಆಭಾಸನನ್ನ ಗ್ರಹಣ ಮಾಡಿದೆವು ನಾವು. ಅದಕ್ಕೆ ಆ ದೋಷ ಬರಂಗಿಲ್ಲ ನಮ್ಮಲ್ಲಿ. ಯಾಕಂದರೆ ಅಂತಃಕರಣವೇನೋ ಭೂತಗಳ ಸತ್ವಗುಣದ ಕಾರ್ಯವಿರುತ್ತದೆ, ಆದ್ದರಿಂದ ಸ್ವಚ್ಛವಿರುತ್ತದೆ. ಮತ್ತು ಘಟವೇ ಮೊದಲಾದವುಗಳು ತಮೋಗುಣದ ಕಾರ್ಯವಿರುತ್ತದೆ, ಆದ್ದರಿಂದ ಸ್ವಚ್ಛವಿರುವುದಿಲ್ಲ. ಏನಂತಾರೆ ನೋಡಿ, ಎರಡನೇ ಕಡ ಘಟವೇ ಮೊದಲಾದವುಗಳು ತಮೋಗುಣದ ಕಾರ್ಯವಿರುತ್ತವೆ, ಆದ್ದರಿಂದ ಸ್ವಚ್ಛವಿರುವುದಿಲ್ಲ. ಇನ್ನು ಒಂದೇ ಕಡ ಯಾವುದು ಸ್ವಚ್ಛ ಪದಾರ್ಥವಾಗಿರುವುದು ಅದುವೇ ಆಭಾಸಕ್ಕೆ ಯೋಗ್ಯವಾಗಿರುತ್ತದೆ. ಮಾಲಿನ್ಯ ಪದಾರ್ಥವು ಆಭಾಸಕ್ಕೆ ಯೋಗ್ಯವಿರುವುದಿಲ್ಲ. ಹೇಗೆಂದರೆ ಕನ್ನಡಿ ಮತ್ತು ಮುಚ್ಚಳ ಎರಡೂ ಪೃಥ್ವಿಯ ಕಾರ್ಯವಾಗಿರುತ್ತವೆ. ಅವು ಎದರದವ? ಎರಡು ಮಣ್ಣಿನಿಂದ ಆಗ್ಯಾವು. ಆದರೆ ಕನ್ನಡಿ ಸ್ವಚ್ಛವಿರುತ್ತದೆ, ಅದರಲ್ಲಿ ಮುಖದ ಪ್ರತಿಬಿಂಬ ಉಂಟಾಗುತ್ತದೆ. ಮುಚ್ಚಳವು ಸ್ವಚ್ಛವಿರುವುದಿಲ್ಲವಾದ್ದರಿಂದ ಅದರಲ್ಲಿ ಪ್ರತಿಬಿಂಬ ಉಂಟಾಗುವುದಿಲ್ಲ. ಅದರಂತೆ ಸತ್ವಗುಣದ ಕಾರ್ಯವಾಗಿರುವುದರಿಂದ ಅಂತಃಕರಣವು ಸ್ವಚ್ಛವಿರುತ್ತದೆ, ಅದರಲ್ಲಿ ಚೇತನದ ಪ್ರತಿಬಿಂಬ ಉಂಟಾಗುತ್ತದೆ. ಯಾವಾದ್ರಿ? ಅಂತಃಕರಣ ಸ್ವಚ್ಛದದು. ಅಂತಃಕರಣನು ಭೂತದ ಕಾರ್ಯದ, ಘಟನು ಭೂತದ ಕಾರ್ಯದ. ಖರೆ ಗುಣಗಳ ಭೇದದಲ್ಲಿ ಘಟ ತಮೋಗುಣದ ಕಾರ್ಯದ, ಅಂತಃಕರಣ ಯಾಂಗದ ಸತ್ವಗುಣದ ಕಾರ್ಯದದು. ಅದಕ್ಕೆ ಅಲ್ಲಿ ಸ್ವಚ್ಛವಿರುತ್ತದೆ, ಅದರಲ್ಲಿ ಚೇತನದ ಪ್ರತಿಬಿಂಬ ಉಂಟಾಗುತ್ತದೆ. ಎರಡನೇದು ಶರೀರ ಮತ್ತು ಘಟವೇ ಮೊದಲಾದವುಗಳು ತಮೋಗುಣದ ಕಾರ್ಯವಾಗಿರುವುದರಿಂದ ಶರೀರ ಮತ್ತು ಘಟವೇ ಮೊದಲಾದವುಗಳು ತಮೋಗುಣದ ಕಾರ್ಯವಾಗಿರುವುದರಿಂದ ಸ್ವಚ್ಛವಿರುವುದಿಲ್ಲ. ಶರೀರ ಅಂದ್ರೆ ಇಲ್ಲಿ ಯಾವತ್ತು ತಗೋಬೇಕಪ್ಪ ಅಂದ್ರೆ ಹೆಣದ ಶರೀರ ತಗೋಬೇಕ್ರಿ. ಅಲ್ಲಿ ಶರೀರದಲ್ಲ, ಶರೀರದಲ್ಲಿ ಯಾಕೆ ಪ್ರತಿಬಿಂಬ ಬೀಳಂಗಿಲ್ಲ? ಅಲ್ಲಿ ರೀ ತಮೋಗುಣ ಆದ್ರಪ್ಪರ ತಮೋಗುಣ ಅನ್ನೋದ್ರಿ ಅಲ್ಲಿ ಶರೀರದಲ್ಲಿ ಅದು ಹೆಣ ಅದ. ಅದು ಅಂತಃಕರಣ ಇಲ್ಲಿ
ಹಾ, ಅಂತಃಕರಣ ಕಿತ್ಕೊಂಡು ಹೋಗ್ಯದ್ರಿ ಅದು. ಹೌದು ಹೌದು. ಆತ್ಮ ಅದಾನಿಲ್ರಿ ಮತ್ತ ಹಾ ಅದನ್ರಿ. ಹ್ಞೂ. ಹೆಣದಲ್ರಿ. ಹೆಣ ಅದ ತೋರ್ತದಲ್ರಿ ಅಸ್ತಿತ್ವ ಅಲ್ಲಿ. ಆತ್ಮದ ರೀ. ಹಾ, ಸಾಮಾನ್ಯ ಅಲ್ಲಿ ಅಂಶ. ಆತ್ಮದ. ಅಂತಃಕರಣ ಇಲ್ಲ. ಹಾ, ಅಂತಃಕರಣ ಇಲ್ಲ, ಪ್ರತಿಬಿಂಬ ಬೀಳುವುದಿಲ್ಲ, ಆದ್ರ ಆತ್ಮ ಅದಾನ. ಹ್ಮ್. ಶರೀರಾದಿಗಳು ಎಂದನ್ರಪ್ಪ. ಓರಿ. ಶರೀರಾದಿಗಳು ಎಂದನ್ರಿ, ಶರೀರಾದಿಗಳು. ಹಾ, ಶರೀರಾದಿ ಅಂದ್ರೆ ಮತ್ತು ಶರೀರ ಮತ್ತು ಘಟವೇ ಮೊದಲಾದವುಗಳು. ಹ್ಮ್. ಘಟ, ಗ್ವಾಡಿ. ಹ್ಮ್. ಅಲ್ಲೆಲ್ಲ ಸಾಮಾನ್ಯ ಅಂಶ ಇರ್ತದಪ್ಪ ಅಲ್ಲಿ. ಹಾ, ಸಾಮಾನ್ಯ ಸಾಮಾನ್ಯ ಚೇತನ ಚೇತನ. ಇರ್ತದೆ. ಹಾ, ಹ್ಮ್. ಸಾಮಾನ್ಯ ಚೇತನ ಅದ. ಅಲ್ಲಿ ಇಲ್ಲ ಅಂದ್ರ ದೇಶ ಪರಿಚ್ಛಿನ್ನ ಬರ್ತದ್ರಿ ಅವನಿಗೆ. ಹ್ಞೂನ್ರಿಪ್ಪರ ಎಲ್ಲ ಸರ್ವತ್ರ ವ್ಯಾಪಕದಲ್ರಿಪ್ಪರ ಇದು. ಹಾ, ಅಲ್ಲಿ ಇಲ್ಲಿ ಯಾವ ಜಾಗನಾಗ ಆತ್ಮ ಇಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲ. ಬರೋದಿಲ್ಲ. ಯಾಕಂದ್ರೆ ಇಲ್ಲ ಅಂದ್ರ ಏನಾಗ್ತದ, ದೇಶ ಪರಿಚ್ಛಿನ್ನತ್ತು ಬರ್ತದ ಅವನಿಗೆ. ಹೌನ್ರಿ. ಶರೀರ ಮತ್ತು ಘಟವೇ ಮೊದಲಾದಗಳಲ್ಲಿ ವ್ಯಾಪಕವಾದ ಒಂದು ಚೇತನದ ಪ್ರಕಾಶವೇನೋ ಇರುತ್ತದೆ. ಶರೀರ ಮತ್ತು ಘಟವೇ ಮೊದಲಾದವುಗಳಲ್ಲಿ ವ್ಯಾಪಕವಾದ ಒಂದು ಚೇತನದ ಪ್ರಕಾಶವೇನೋ ಇರುತ್ತದೆ. ಆದರೆ ಎರಡನೇದಾದ ಆಭಾಸನ ಪ್ರಕಾಶವಿರುವುದಿಲ್ಲ ಅಲ್ಲಿ. ಹ್ಮ್. ಆಭಾಸನ ಪ್ರಕಾಶ ಯಾಕಿಲ್ರಿ? ಅಂತಃಕರಣ ಇಲ್ಲ. ಅಂತಃಕರಣ ಇಲ್ಲದ್ದರಿಂದ. ಯಾಕಂದ್ರೆ ಅಲ್ಲಿ ಅಂತಃಕರಣ ಎಲ್ಲಿದೆ, ಅಲ್ಲಿ ಡಬಲ್ ಪ್ರಕಾಶ ಅದಾವ್ರಿ. ಹೌನ್ರಿ. ಒಂದು ಸಾಮಾನ್ಯ ಪ್ರಕಾಶ ಒಂದು ಆಭಾಸನ ಪ್ರಕಾಶ ಒಂದು. ಹೌದು. ಆದ್ದರಿಂದ ಎರಡು ವಿಧ ಪ್ರಕಾಶ ಸಹಿತವಾದ ಅಂತಃಕರಣ ಏನಂತಾರೆ, ವಿಶಿಷ್ಟ ಚೇತನವೇ ಪ್ರಮಾತ ಎಂದು ಹೇಳಲ್ಪಡುತ್ತದೆ. ಹ್ಮ್. ಒಂದೇ ಪ್ರಕಾಶ ಸಹಿತವಾದ ಯಾವ ಘಟಾದಿಗಳಿಂದ ಸಂಯುಕ್ತವಾದ ಚೇತನವು ಪ್ರಮಾತ ಅಲ್ಲ. ಹ್ಮ್. ಏನಂತಾರ್ರಿ? ಒಂದೇ ಪ್ರಕಾಶ ಸಹಿತವಾದ ಯಾವ ಘಟಾದಿಗಳಿಂದ ಸಂಯುಕ್ತವಾದ ಚೇತನವು ಪ್ರಮಾತ ಅಲ್ಲ. ನೀವಲ್ರಿ ಅದು. ಹಾ, ಯಾರ ಮತದಲ್ಲಿ ಅಂತಃಕರಣದಲ್ಲಿ ಆಭಾಸವನ್ನು ಅಂಗೀಕರಿಸಿರುವುದಿಲ್ಲವೋ ಅವರ ಮತದಲ್ಲಿ ಘಟಾದಿಗಳಂತೆ ಅಂತಃಕರಣದಲ್ಲಿಯೂ ಕೂಡ ಎರಡನೇದಾದ ಆಭಾಸನ ಪ್ರಕಾಶ ಇರುವುದೇ ಇಲ್ಲ. ಯಾರ ಅವಚ್ಛೇದವಾದಿಗಳು ಆಭಾಸ ಒಪ್ಪಿಲ್ಲ ಅವರು. ವ್ಯಾಪಕ ಚೇತನವಾದ ಯಾವ ಒಂದೇ ಪ್ರಕಾಶವು ಅಂತಃಕರಣದಲ್ಲಿರುವುದೋ ಅದೇ ವ್ಯಾಪಕ ಚೇತನವಾದ ಯಾವ ಒಂದೇ ಪ್ರಕಾಶವು ಘಟಾದಿಗಳಲ್ಲಿಯೂ ಇರುತ್ತದೆ. ಆದ್ದರಿಂದ ಅಂತಃಕರಣ ವಿಶಿಷ್ಟದಂತೆ ಘಟ ವಿಶಿಷ್ಟ ಅಥವಾ ಶರೀರ ವಿಶಿಷ್ಟ ಅಥವಾ ಗೋಡೆ ವಿಶಿಷ್ಟ ಚೇತನ ಕೂಡ ಪ್ರಮಾತ ಆಗಬೇಕಾಗ್ತದ. ಘಟ ವಿಶಿಷ್ಟ ಚೇತನದಲ್ಲಿ ಪ್ರಮಾತ ಆಗ್ಬೇಕು. ಹಾ ರೀ, ಅಲ್ಲಿ ಆಗ್ಬೇಕಾಗ್ತದ. ಇಂದ ನಿನ್ನ ಮಾತು ಒಪ್ಪಿಕೊಂಡ್ರ ಅಂತಾರ ಇವ್ರು ಆಭಾಸವಾದಿಗಳು, ವಿದ್ಯಾರಣ್ಯರು. ಜಡ ವಸ್ತುವಿನೊಳಗನು ಎಲ್ಲದ್ರಾಗ ಅದನ್ಬೇಕಾಗ್ತದ್ರಪ್ಪ ವಿಶೇಷ. ಅಲ್ಲಿ ಪ್ರಮಾತನು ಒಪ್ಕೋಬೇಕಾಗ್ತದ. ಅವ ಇವ್ ಘಟ ಅವಚ್ಛಿನ್ನ ಚೇತನಕ್ಕೆ ಜೀವನ್ರಿ ಅಂದಗಿಂದಾನೇನ್ರಿ ಅವ ಅವಚ್ಛೇದವಾದಿ. ಅಂತಃಕರಣ ಒಪ್ಪೇನ ಅವನು, ಆದ್ರ ಆಭಾಸನನ್ನ ಅಟ್ಟೆ ಒಪ್ಪಿಲ್ಲ. ಅಂತಃಕರಣ ಒಪ್ಪೇನಿಲ್ರಿ. ಮತ್ತ ಏನಂತಾರ್ರಿ? ಅಂತಃಕರಣ ಒಪ್ಪ್ಯಾನಂದ್ರ ಆಭಾಸನ ಒಪ್ಪಬೇಕಾಗಿತ್ತಲ್ಲೇ. ಆಭಾಸನ ಯಾಕೆ ಒಪ್ಕೊತಾನ? ಅಂತಃಕರಣ ಅಂದ್ರೆ ಆಭಾಸ ಇದ್ದೇ ಇರ್ತದ. ಹೆಚ್ಚಿಗೆ ಪದಗಳು ಯಾಕೆ ಸ್ವೀಕಾರ ಮಾಡ್ಲಿ ಅಂತನ್ರಿ ಅವ.
ಆವಾಸ ಸಹಿತ ಅಲ್ಲಕ್ಕೇನದ ಅಲ್ಲಿ ಇದ್ದೇ ಅದ್ರಿ. ಹಾ, ಈಗ ಬಿಂಬನೂ ಅದ, ಉಪಾಧಿನೂ ಅದ. ಪ್ರತಿಬಿಂಬ ಯಾರು ಹೇಳೋದ್ ಯಾಕದು ಸಹಜ ಇದ್ದೇ ಇರ್ತದ. ಅಂತಃಕರಣದಲ್ಲಿ ಪ್ರತಿಬಿಂಬ ಇರ್ತೈತೆ. ಇವ್ರು ಅವನ ಮ್ಯಾಗ ಆ ಪತ್ತಿ ಕೊಡ್ಲಿಗತ್ತಾರ. ಯಾಕೆ ಒಪ್ಕೊಂಡಿಲ್ಲ ಅಂತ ಹೇಳ್ತಾರ್ರಿ ಅವರು. ಆಭಾಸನನ್ನು ಯಾಕೆ ಒಪ್ಪಂಗಿಲ್ಲ? ಈಗ ಕನ್ನಡಿನೂ ಅದ, ಬಿಂಬನೂ ಅದ, ಮತ್ತ ಪ್ರತಿಬಿಂಬ ಹೇಳ್ಬೇಕೇನ್ರಿ ಇಲ್ಲಿ? ಅಪ್ಪವ್ರ ಇಲ್ಲಪ್ಪ, ಇಲ್ಲ ಹೇಳುದು ಅವಶ್ಯನೇ ಇಲ್ಲ. ಸಹಜ ಬಿದ್ದೆ ಬಿಡ್ತದ. ಈಗ ಕನ್ನಡಿ ತಂದು ನಿಮ್ ಎದುರು ಹಿಡಿದ್ರಿ ಅಂದ್ರ ಪ್ರತಿಬಿಂಬ ಸಹಜ ಇರ್ತದದು. ಹೌದಪ್ಪ, ಹೌದು. ಮತ್ತೆ ಅನ್ನಂಗಿಲ್ಲ ಅವ್ರು ಅಷ್ಟೇ. ಯಾರ ಅವಚ್ಛೇದವಾದಿಗಳು, ಭಾಂತಿಕಾರರಾದ ವಾಚಸ್ಪತಿಗಳು, ಅವರು ಆಭಾಸ ಅಂತ ಅನ್ನೋದೇ ಇಲ್ಲ. ಅವರು ಅಂತಃಕರಣ ವಿಶಿಷ್ಟ ಚೇತನ ಜೀವ ಅಂದುಬಿಟ್ರು. ಇವರು ವಿದ್ಯಾರಣ್ಯರು ಆಭಾಸ ಸಹಿತವಾದ ಅಂತಃಕರಣ ವಿಶಿಷ್ಟ ಅಂತಃಕರಣ ಆಭಾಸ ಚೇತನಕ್ಕೆ ಪ್ರಮಾತ ಅಂದ್ರು ಇವರು. ಅಂತಃಕರಣ ಆಭಾಸ ಸಹಿತ ಅಂತಃಕರಣ ಮತ್ತು ಒಂದು ಚೇತನ. ಆಭಾಸನನ್ನು ಹೆಚ್ಚಿಗೆ ಬಳಕೆ ಮಾಡ್ಯಾರ ಯಾರು? ವಿದ್ಯಾರಣ್ಯರು. ಮತ್ತೊಂದ್ ಪದ ಹೆಚ್ಚಿಗೆ ಇಟ್ರಪ್ಪರ. ಹೆಚ್ಚಿಗೆ ಇಟ್ರಿಂದ ಬಳಕ ನೀ ಅಂತಃಕರಣ ವಿಶಿಷ್ಟ ಚೇತನ ಕಟ್ಟೆ ಅಂದ್ರ ಘಟ ವಿಶಿಷ್ಟ ಚೇತನಕ್ಕೂ ಜೀವನು ಅಂತಾರ ಇವ್ರು. ನಾವ್ ಹಂಗ ಅನ್ನಂಗಿಲ್ಲ ಅಂತಾರ ಅವ್ರು. ಯಾಕ? ಅದು ಘಟ ತಮೋ ಗುಣದದ, ಅಂತಃಕರಣ ಸತ್ವ ಗುಣದ, ಅಂತಃಕರಣ ವಿಶಿಷ್ಟ ಚೇತನ ಅಂತೀವ್ ಅಂತಾರ ಇವ್ರು. ಯಾರ್ರೀ? ಅವಚ್ಛೇದವಾದಿಗಳು. ಇವ್ರು ಅವ್ರ ಮ್ಯಾಗ ಆಪತ್ತಿ ಕೊಡ್ಲಗತ್ತಾರ. ಏನಂದ್ರ ಅಂತಃಕರಣ ವಿಶಿಷ್ಟದಂತೆ ಘಟ ವಿಶಿಷ್ಟ ಅಥವಾ ಶರೀರ ವಿಶಿಷ್ಟ ಅಥವಾ ಗೋಡೆ ವಿಶಿಷ್ಟ ಚೇತನವು ಕೂಡ ಪ್ರಮಾತ ಆಗಬೇಕಾಗ್ತದ. ಈ ರೀತಿಯಿಂದ ಘಟ ಶರೀರಾದಿಗಳಿಗಿಂತಲೂ ಹೇಳ್ಕೊಡಿ ಸರ, ಇಲ್ಲಿ ಬತ್ ನೋಡ್ರಿ ನಿಮ್ಮದು. ಈ ರೀತಿಯಿಂದ ಘಟ ಶರೀರಾದಿಗಳಿಗಿಂತಲೂ ಅಂತಃಕರಣದಲ್ಲಿ ಈ ವಿಲಕ್ಷಣತ್ವ ಇರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಒಂದನೇದ್ದು ಅಂತಃಕರಣವು ಸತ್ವಗುಣದ ಕಾರ್ಯವಾಗಿರುತ್ತದೆ, ಆದ್ದರಿಂದ ಸ್ವಚ್ಛವಿರುತ್ತದೆ. ಅಂತಃಕರಣ ಒಪ್ಪ್ಯಾರಿಲ್ರಿ ಅವರು ಅವಚ್ಛೇದವಾದಿಗಳು. ಅವರು ಘಟಾವಚಿನ ಚೇತನಕ್ಕೆ ಜೀವ ಅನ್ನೋ ಅಂದಿಲ್ಲ ಅವರು. ಮತ್ತು ಚೇತನದ ಪ್ರತಿಬಿಂಬವನ್ನು ಗ್ರಹಣ ಮಾಡಲು ಯೋಗ್ಯವಿರುತ್ತದೆ ಅಂತಃಕರಣ. ಇನ್ನು ಎರಡನೇ ಕಡೆ ಮತ್ತೆ ಬೇರೆ ಪದಾರ್ಥಗಳು ಸ್ವಚ್ಛವಿರುವುದಿಲ್ಲವಾದ್ದರಿಂದ ಪ್ರತಿಬಿಂಬವನ್ನು ಗ್ರಹಣ ಮಾಡಲು ಯೋಗ್ಯವಿರುವುದಿಲ್ಲ. ಅದು ವಿಶೇಷ ಅನಿಸ್ಕೊಳ್ಳೋದಿಲ್ಲ ನೋಡ್ರಪ್ಪ. ಯಾವುದು? ಘಟ ಅನ್ರಿ, ಗ್ವಾಡೆ ಅನ್ರಿ, ಶರೀರ ಅನ್ರಿ, ನೀವು ಹೆಣ ಅಂದ್ರಿಲ್ಲ, ಅವೆಲ್ಲ ಆ ಪ್ರತಿಬಿಂಬ ಬೀಳಲಿಕ್ಕೆ ಯೋಗ್ಯ ಇಲ್ಲವು. ಇನ್ನು ಒಂದೇ ಕಡೆ ಪ್ರತಿಬಿಂಬವನ್ನು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದ ಯಾವ ಅಂತಃಕರಣದಿಂದ ಸಂಯುಕ್ತವಾದ ಚೇತನವೇ ಪ್ರಮಾತ ಎಂದು ಹೇಳಲ್ಪಡುತ್ತದೆ. ಇನ್ನು ಎರಡನೇ ಕಡೆ ಘಟಾದಿಗಳು ಮತ್ತು ಶರೀರಾದಿಗಳು ಪ್ರತಿಬಿಂಬವನ್ನು ಗ್ರಹಣ ಮಾಡಲಿಕ್ಕೆ ಯೋಗ್ಯವಿರುವುದಿಲ್ಲವಾದ್ದರಿಂದ ಅವು ಯೋಗ್ಯ ಇಲ್ಲ. ಅವುಗಳ ವಿಶಿಷ್ಟ ಚೇತನವು ಪ್ರಮಾತ ಅಲ್ಲ. ಈ ರೀತಿಯಿಂದ ಆಭಾಸವಾದವೇ ಉತ್ತಮವಿರುತ್ತದೆ, ಅವಚ್ಛೇದವಾದವಲ್ಲ ಅಂದ್ರವರು. ಆಭಾಸವಾದವೇ ಉತ್ತಮದ, ಅವಚ್ಛೇದವಾದ ಅಲ್ಲ. ಇದು ಶಂಕರಾಚಾರ್ಯರಂದದ್ದೇ. ಆಭಾಸವಾದ ಶಂಕರಾಚಾರ್ಯರು ಸಹಿತ ಸುರೇಶ್ವರಾಚಾರ್ಯರು ಮತ್ತು ವಿದ್ಯಾರಣ್ಯರು ಇವರೆಲ್ಲ ಆಭಾಸವಾದಿಗಳ್ರಿ. ಶಂಕರಾಚಾರ್ಯರು ಆಭಾಸವಾದ ಒಪ್ಪ್ಯಾರ್ರಿ. ಅವರ ಶಿಷ್ಯರಾದ ಸುರೇಶ್ವರಾಚಾರ್ಯರು ಆಭಾಸವಾದ ಒಪ್ಪ್ಯಾರ.
ಪಂಚದಶಿಕಾರರಾದ ವಿದ್ಯಾರಣ್ಯರು ಆಭಾಸವಾದ ಒಪ್ಪ್ಯಾರ. ಅವಚ್ಛೇದವಾದಿಗಳಾದ ಯಾವ ಭಾಂತಿಕಾರ ಸುರ ಯಾರು ವಾಚಸ್ಪತಿಗಳು ಮಾತ್ರ ಆಭಾಸ ಒಪ್ಪಿಲ್ಲವರು. ಅಂತಃಕರಣ ವಿಶಿಷ್ಟ ಚೇತನ ಜೀವ ಅಂದರವರು. ಒಂದು ಅಂತಃಕರಣ, ಒಂದು ಚೇತನ, ಅದುವೇ ಜೀವ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಉತ್ತಮ ಮ್ಯಾಗ ಬಂದದ್ರಿ. 211. ಇಲ್ಲಿ ಯದ್ಯಪಿಗಾರ ಒಂದು ಸಂಶಯ ತರ್ತಾನ್ರಿ ಅವ. ಏನಂತಾನ, ಆಭಾಸವಾದದಲ್ಲಿ ಆಭಾಸದ ಕಲ್ಪನೆಯನ್ನು ಅಧಿಕವಾಗಿ ಮಾಡಬೇಕಾಗುತ್ತದೆ, ಅವಚ್ಛೇದವಾದದಲ್ಲಿ ಇಲ್ಲ. ಆ ಅಧಿಕ ಕಲ್ಪನೆ ಅವಚ್ಛೇದವಾದದಲ್ಲಿ ಇಲ್ಲ. ಆದ್ದರಿಂದ ಆಭಾಸವಾದದಲ್ಲಿ ಗೌರವವಿರುತ್ತದೆ, ಅವಚ್ಛೇದವಾದದಲ್ಲಿ ಲಾಘವಿರುತ್ತದೆ ಅಂದವ. ಅವಚ್ಛೇದವಾದದಲ್ಲಿ ಆಭಾಸನನ್ನ ಅಧಿಕ ಗ್ರಹಣ ಮಾಡಿದ್ರಿ ನೀವು. ಏನಂತ ನೋಡ್ರವ, ಆಭಾಸವಾದದಲ್ಲಿ ಆಭಾಸದ ಕಲ್ಪನೆಯನ್ನು ಅಧಿಕವಾಗಿ ಮಾಡಬೇಕಾಗುತ್ತದೆ, ಅವಚ್ಛೇದವಾದದಲ್ಲಿ ಇಲ್ಲ. ಆದ್ದರಿಂದ ಆಭಾಸವಾದದಲ್ಲಿ ಗೌರವವಿರುತ್ತದೆ, ಅವಚ್ಛೇದವಾದದಲ್ಲಿ ಲಾಘವವಿರುತ್ತದೆ. ಆದ್ರೂ ನೀವು ಆಭಾಸವಾದವೇ ಉತ್ತಮ ಅಂತೀರಲ್ಲ. ಇದು ಯೋಗ್ಯ ಅದಂತಾರಪ್ಪ. ಆಭಾಸವಾದದಲ್ಲಿ ಗೌರವ ಅದಂದ್ರ ಅದು ಸ್ವೀಕಾರ ಮಾಡ್ಲಕ್ ಯೋಗ್ಯ ಅದಂತಾರ. ಗೌರವ ಅಂದ್ರೆ ಏನ್ರಮ್ಮ? ಗೌರವ ಅಂದ್ರೆ ಇದು ಇಲ್ಲಿ ಯೋಗ್ಯ ಅದಂತ್ರಿ. ಅವ್ರಿಗೆ ಗೌರವ ಅಂದ್ರೆ ಈ ಸನ್ಮಾನ ಮಾಡಿಸ್ಕೊಳಕ್ ಯೋಗ್ಯ ಹೆಂಗ ಅದನಂದ್ರ ಇದು ಒಪ್ಕೊಳಕ್ ಯೋಗ್ಯ ಅದಂತ್ರಿ. ದೋಷ ಹಾಕದ ನೋಡ್ರಪ್ಪ. ಹಾ, ದೋಷರಿದು ಗೌರವ. ಗೌರವದ ಲಕ್ಷಣ ಮಾಡ್ರಿ. सापेक्षिक धर्म गौरव बहुपदार्थ सापेक्षिक धर्म गौरव. ಗೌರವ ಅಂದ್ರ ಅನಾವಶ್ಯಕ ಪದಗಳ ಶಿವಕಾರಂ ಗೌರವ ದೋಷ. ಅನಾವಶ್ಯಕ, ಅವಶ್ಯ ಇಲ್ಲಲ್ಲಿ ಆಭಾಸನನ್ನ ಗ್ರಹಣ ಮಾಡೋದು. ಅವ್ರು ಅವ ಹೆದ್ದೆಪ್ಪಗಾರ ಅಂತನ್ರಿ, ಹಿಂಗ್ ದೋಷ ಬರ್ತದ್ರಿ. ಗೌರವ ಅಂದ್ರೆ ಸನ್ಮಾನ ಮಾಡಿ ಅವ್ರಿಗೆ ಶಾಲು ಹಚ್ಚಿ ಹಿಂಗಲ್ಲ. ಆ ಪದಗಳಲ್ಲಿ ಉಪಾಧಿ ಅಂತಃಕರಣದ ಚೇತನ್ನದ ಆಭಾಸ ಯಾಕೆ ಹೇಳ್ಬೇಕು? ಸಹಜ ಇದ್ದೇ ಇರ್ತದದು. ನೀವು ಆಭಾಸನನ್ನು ಹೆಚ್ಚಿಗೆ ಪದ ಹಾಕ್ಲಿಕತ್ತೀರಲ್ಲ, ಇದು ಗೌರವ ದೋಷ ಅಂತನ್ರಿ ಅವ. ಗೌರವ ಅಂದ್ರ ಅನಾವಶ್ಯಕ ಪದಗಳ ಶಿವಕಾರಂ ಗೌರವ ದೋಷ. ಬಹುಪದಾರ್ಥ ಸಾಪೇಕ್ಷಿಕ ಧರ್ಮೋ ಗೌರವ ಲಕ್ಷಣ ನೋಡ್ರಿ ಅಲ್ಲ. ಯದ್ಯಪಿಗಾರಂದ್ ಅದಕ್ಕೆ ತಥಾಪಿ ಹೇಳ್ತಾರ್ರಿ. ಮಂದ ಬುದ್ಧಿಯುಳ್ಳ ಜಿಜ್ಞಾಸುಗಳ ಬುದ್ಧಿಯಲ್ಲಿ ಆಭಾಸವಾದದ ಆರೋಪವು ಚೆನ್ನಾಗಿ ಕೂಡುತ್ತದೆ. ಆ ಮಂದ ಬುದ್ಧಿ ಸಲುವಾಗಿ ಅವರಿಗೆ ಸರಳವಾಗಿ ತಿಳಿತದಂತ ನಾವು ಅಲ್ಲಿ ಹೆಚ್ಚಿಗೆ ಪದಗಳ ಬಳಕೆ ಮಾಡಿವಂತಾರ್ರಿ ಇವರು. ಯಾರ್ರೀ? ವಿದ್ಯಾರಣ್ಯರು. ಮತ್ತ ಲಾಘವ ಅಂದ್ರೆ ಏನ್ರಪ್ಪರ? ಇದೇ ಯೋಗ್ಯ ರೀ. ಲಾಘವ ಅಂದ್ರ ಶೀಘ್ರ ಅಲ್ಪೋಪಸ್ಥಿತಿಕತ್ವಂ ಲಾಘವ. ಲಘುಟ್ ಆಗುದ್ ಚಲೋ ಏನ್ ಟೈಮ್ ಮಾಡಿ ಆಗುದ್ ಚಲೋ ರೀ? ಈಗ ಬೀಗರು ಬಂದ್ರು, ಅವಸರದವ್ರದ್ದು ಹೋಗೋದವ್ರಿಗೆ ಅವ್ರಿಗೆ ಮತ್ತ ಉಣಿಸ್ಬೇಕಾಗಿ ಅದ ಏನ್ ಮಾಡ್ಬೇಕ್ರಿ? ಗಾಳಿ ಹಾಕಿ ಹೂರ್ಣ ಅರಿತೇವು, ಹೋಳಿಗೆ ಮಾಡಿ ಉಣಿಸ್ತೇವಂದ್ರ ಅವ್ರಿಗೆ ಅವಸರದ ಇದ್ದದ್ದು ಮಾಡೋದ್ರಪ್ಪ. ರೊಟ್ಟಿ ಶಾವ್ಗಿ ಬಸದ್ ಬಿಡ್ತೀವ್ರಪ್ಪ. ನೋಡ್ರಿ ಬಿಡ್ತಾರ. ಲಘು ಲಘು ಆಗಿಬಿಡ್ತದಿಲ್ರಿ ಶಾವ್ಗಿ.
ಇವ್ರದ್ದು ಲಾಘವ ಅಂದ್ರೆ ಏನಾಯ್ತು? ಇವ್ರದು ವಾಚಸ್ಪತಿಗಳದು ಶೀಘ್ರ ಅಲ್ಪೋಪಸ್ಥಿತಿ ಕತ್ವಂ ಲಾಘವ. ಸರಳ ರೀತಿ ಸರಳ ಐತ್ರಿ ಪರ್ವದ್ರು ಇವ್ರದ್ದು. ಅಗದಿ ಸರಳ್ರಿ. ಹ್ಮ್ ಆದ್ರೆ ಇದು ಮಧ್ಯಮ ಅಧಿಕಾರಿ ತಲೆಯಾಗ ಹೋಗಂಗಿಲ್ಲ. ಹಾ ಹಾ ಯಾರದ್ರಿ? ಅವಚ್ಛೇದವಾದಿಗಳದು. ಹ್ಮ್ ಅವ್ರ ಆಭಾಸವಾದಿಗಳದು ಕನಿಷ್ಠ ಅಧಿಕಾರಿ ತಲೆಯಾಗ ಹೋಗ್ತದ. ಹಾ ಅವನಿಗೂ ತಿಳಿತದ್ರಿ. ಅವ್ರಿಗೂ ತಿಳಿತದ ಅವ್ರದ್ದು. ಹಾನ್ರಿ ಹಾನ್ರಿ. ಇವ್ರದ್ದು ಮಾತ್ರ ಉತ್ತಮ ಅಧಿಕಾರಿಗೆ ಅಷ್ಟೇ ತಿಳಿತದ್ರಿ. ಹ್ಮ್ ಯಾರದ್ರಿ? ಇವ್ರದ್ರಿ ಅವಚ್ಛೇದವಾದ. ಅವಚ್ಛೇದವಾದಿಗಳದು ಅದು ಕನಿಷ್ಠ ಅಧಿಕಾರಿ ಮಧ್ಯಮ ಅಧಿಕಾರಿಗೆ ಗೊತ್ತಾಗಂಗಿಲ್ಲ. ಮತ್ತ ಮಧ್ಯಮ ಅಧಿಕಾರಿಗೆ ಮಾತ್ರ ಈ ಆಭಾಸವಾದ ಲಘು ತಿಳಿತದ. ಹೇಳ್ತಾರ ನೋಡ್ರಿ, ಏನ್ ಹೇಳ್ತಾರ? ತಥಾಪಿ ಸಮಾಧಾನಕಾರರು ಮಂದ ಬುದ್ಧಿ ಉಳ್ಳ ಜಿಜ್ಞಾಸುಗಳ ಬುದ್ಧಿಯಲ್ಲಿ ಆಭಾಸವಾದದ ಆರೋಪವು ಚೆನ್ನಾಗಿ ಕೂಡುತ್ತದೆ. ಈ ಅಭಿಪ್ರಾಯದಿಂದ ಇಲ್ಲಿ ಆಭಾಸವಾದವನ್ನು ಸ್ತುತಿ ಮಾಡಿರುತ್ತದೆ. ಆ ಮಂದ ಜಿಜ್ಞಾಸುಗಳ ಸಲುವಾಗಿ ಅವ್ರಿಗೆ ಲಘುನ ತಿಳಿತದೆ. ಇದು ತಿಳಿದ್ರೆ ಸಾಕಲ್ರಿ, ಹಂಗೆ ಒಟ್ಟು ಹೇಳಿ. ಮತ್ತ ತಿಳಿಲೇ ಇಲ್ಲ ಅಂದ್ರೆ ಕಠಿಣ ಆಗ್ತದ. ಏನಂತಾರ್ರಿ? ಮಂದ ಬುದ್ಧಿ ಉಳ್ಳ ಜಿಜ್ಞಾಸುಗಳ. ಮಂದ ಅಂದ್ರಿ ಇವನಿಗೆ ಬುದ್ಧಿ ತೀಕ್ಷ್ಣ ಇಲ್ರಿ ಪಟ್ನೆ ಹತ್ತದಲ್ಲಿ ಇವನಿಗೆ. ಇನ್ನ ಬುದ್ಧಿಯಲ್ಲಿ ಇನ್ನೂ ಮಲವಿಕ್ಷೇಪ ದೋಷ ಅದಾವಲ್ಲಿ. ಇನ್ನು ಪಕ್ಕ ಕೈ ಬಿಟ್ಟು ಹೋಗಿಲ್ಲವು. ಮಂದ ಬುದ್ಧಿ ಉಳ್ಳ ಜಿಜ್ಞಾಸುಗಳ ಬುದ್ಧಿಯಲ್ಲಿ ಆಭಾಸವಾದದ ಆರೋಪವು ಚೆನ್ನಾಗಿ ಕೂಡಿರುತ್ತದೆ. ಈ ಅಭಿಪ್ರಾಯದಿಂದ, ಅಭಿಪ್ರಾಯ ಅಂದ್ರೇನ್ರಿ? ಹೃದಯ ಭಾವಗತ ಅಭಿಪ್ರಾಯ. ಹೃದಯಗತ ಭಾವವೇ ಅಭಿಪ್ರಾಯ. ಅಭಿಪ್ರಾಯ ಹೃದಯಗತ ಅಂದ್ರೆ ಹೃದಯದಲ್ಲಿ ಏನದ ಅದನ್ನು ಹೊರಗೆ ಹಾಕಿದ್ರಿ. ಈಗ ಹೃದಯಗತ ಭಾವ ಅಭಿಪ್ರಾಯ. ಅಭಿಪ್ರಾಯದಿಂದ ಇಲ್ಲಿ ವಾದವನ್ನು ಸ್ತುತಿ ಮಾಡಿರುತ್ತದೆ. ಭಾಷ್ಯಕಾರ ಮೊದಲಾದಂದ್ರೆ ಅವರೆಲ್ಲ ನೋಡ್ರಿ, ಯಾರು? ವಿದ್ಯಾರಣ್ಯರು, ಸುರೇಶ್ವರಾಚಾರ್ಯರು. ಭಾಷ್ಯಕಾರರಂದ್ರೆ ಶಂಕರಾಚಾರ್ಯರು. ಭಾಷ್ಯಕಾರ ಮೊದಲಾದವುಗಳ ಅಭಿಪ್ರಾಯವಾದರೂ ಕೂಡ ಹೀಗೇ ಇರುತ್ತದೆ. ಅಂದ್ರೆ ಆ ಮಂದ ಬುದ್ಧಿ ಉಳ್ಳ ಜಿಜ್ಞಾಸುಗಳಿಗೆ ಇದು ಲಘು ತಿಳಿತದ. ಅಂತಃಕರಣ ವಿಶಿಷ್ಟ ಚೇತನ ಇಷ್ಟೇ ಅಂದಂದ್ರೆ ಅವ್ರಿಗೆ ತಲೆಯಾಗ ಹೋಗಂಗಿಲ್ಲ. ಅದು ಉತ್ತಮ ಅಧಿಕಾರಿ ಗೊತ್ತಾಗ್ತದ. ನಿಂದು ಏನೋ ಅಲ್ಲಗಳಿಲಕ್ಕೆ ಇದು ಇಲ್ಲ. ಅದಕ್ಕೆ ಹೇಳದ್ ನೋಡ್ರಿ, ಒಂದು ಗೌರವದ, ಒಂದು ಲಾಘವದ ಅಂದ್ರ ಅವ್ ಗೌರವ ಲಾಘವದ ಲಕ್ಷಣ ಆಯ್ತಲ್ರಿ. ಏನಾಯ್ತು? ಗೌರವ ಅಂದ್ರ ಅನಾವಶ್ಯಕ ಪದಗಳ ಗೌರವ ದೋಷ. ಉಪೇಕ್ಷತ ಸ್ಥಿತಿ ಸಾಪೇಕ್ಷ ಗೌರವ. ಬಹುಪದಾರ್ಥ ಸಾಪೇಕ್ಷಿಕ ಧರ್ಮೋ ಗೌರವ. ಇನ್ನ ಲಾಘವ ಅಂದ್ರೆ ಏನ್ರಿ? ಶೀಘ್ರ ಅಲ್ಪೋಪಸ್ಥಿತಿ ಕತ್ವಂ ಲಾಘವ. ಶೀಘ್ರದಲ್ಲಿ ಆಯ್ತು ಅವ್ರದ್ದು ಕೆಲಸ. ಅವು ಬಹಳ ಪದಾರ್ಥಗಳನ್ನು ಒಪ್ಪಿದರವರು. ಅದಕ್ಕೆ ಮಂದ ಬುದ್ಧಿಯುಳ್ಳ ಜಿಜ್ಞಾಸುಗಳ ಬುದ್ಧಿಯಲ್ಲಿ ಆಭಾಸವಾದದ ಆರೋಪವು ಚೆನ್ನಾಗಿ ಕೂಡಿರುತ್ತದೆ. ಈ ಅಭಿಪ್ರಾಯದಿಂದ ಇಲ್ಲಿ ಆಭಾಸವಾದವನ್ನು ಸ್ತುತಿ ಮಾಡಿರುತ್ತದೆ. ಭಾಷ್ಯಕಾರ ಮೊದಲಾದವುಗಳ ಅಭಿಪ್ರಾಯವಾದರೂ ಕೂಡ ಹೀಗೇ ಇರುತ್ತದೆ. ಟಿಪ್ಪಣಿ ಮುಗಿತಲ್ರಿ? ಉತ್ತಮರ ಮೇಲೆ ಬಂದಿತ್ತು. ಎಲ್ಲಿದ್ರಿ ಅದು? ಉತ್ತಮವಿರುತ್ತದೆ ಬಂದಿತ್ತು. ದಂಡಿ ಲಾಸ್ಟಿಕ್ ಅದ ನೋಡ್ರಪ್ಪ, ಲಾಸ್ಟ್ ಲೈನ್ ಮುಗಿದದ್ರಿ ಪೇಜ್. ಪೇಜ್ ಮುಗಿತೇನ್ರಿ? ನೋಡ್ರಪ್ಪ ಲಾಸ್ಟ್ ಪ್ಯಾರ. ಈ ರೀತಿಯಿಂದ ಆಭಾಸವಾದವೇ ಉತ್ತಮ ಇರುತ್ತದೆ ಅನ್ನೋದ್ರಾಗನೆ ನಡು ಬಂದಿತ್ತು. ಮೇಲೆ ಉತ್ತಮವಿರುತ್ತದೆ, ಅವಚ್ಛೇದವಾದವಲ್ಲ.
ಅಂದ್ರೆ ಎಲ್ಲ ಸರ್ವೇ ಸಾಮಾನ್ಯರಿಗೆ ತಿಳಿತದ ಅಂತ ಅದಕ್ಕೆ ಉತ್ತಮ ಅಂದಿದೆವು ಅಂತಾರ್ರಿ ಅವ್ರು. ಹೌನ್ರಿ. ಈ ಅವಚ್ಛೇದವಾದ ಉತ್ತಮ ಅಧಿಕಾರಿಗೆ ಅಟ್ಟೆ ತಿಳಿತದ, ಅದಕ್ಕೆ ಕೆಳಗಿನವ್ರಿಗೆ ತಿಳಿಯಂಗಿಲ್ಲದು. ಹೌನ್ರಿ. ಅದಕ್ಕೆ ಅವಚ್ಛೇದವಾದವಲ್ಲ. ಆಭಾಸನ ಕಿತಾಪತಿ ಇದು. ಓರಿಪ ಅವಾಸನ ಕಿತಾಪತಿರಿ ಇದು. ಎರಡೂ ಕಡೆ ಜಗಳ ಹಚ್ಚನವ. ಎರಡು ಕಡೆ ಹಚ್ಚ ನೋಡ್ರಿ ಅವ. ಅವನು ಒಪ್ಕೊಂಡ್ರೆ ಹಿಂಗ್ ಮಾಡ್ತಾನ್ರಿ ಅವ. ಇರ್ಲೇ ಇಲ್ಲ ಅಂದ್ರೆ ಮೋಕ್ಳ ಕೆಲಸ ಕಡ್ದು ಹೋಗ್ತದ್ರಿ ಖರೆ. ಅದೇ ಮೂರನೇದವ್ರನ್ನ ಸ್ವೀಕಾರ ಮಾಡಿದ್ರೆ ಏನಾದ್ರು ಒಂದ್ ಆಕತಿ. ಇನ್ನ 200 ಅಂದ್ರೆ ಸುಲಭವಾದದ್ದು ಆಯ್ತ್ರಪ್ಪರ. ಓರಮ್ಮ ಲಾಘವ ಅಂದ್ರೆ ಸುಲಭವಾದದ್ದು. ಅಗದಿ ಶೀಘ್ರ ಅಲ್ಪೋಪಸ್ಥಿತಿ ಕತ್ವಂ. ಈಗ ನೋಡ್ರಿ ರೈಲ್ವೆ ಸ್ಟೇಷನ್ದಾಗ ಅದು ಹೇಳ್ತಿರ್ತದ ನೋಡ್ರಿ, ಶೀಘ್ರದಲ್ಲಿ ಬಂದು ತಲುಪುತ್ತಲಿದೆ. ಶೀಘ್ರದಲ್ಲಿ ಆಗಿ ಹೋಯ್ತು ಕೆಲಸದು. ಆದ್ರೆ ಮಂದ ಅಧಿಕಾರಿಗೆ ತಿಳಿಯಂಗಿಲ್ಲ. ಇವ್ರದು ಎಲ್ಲರಿಗೂ ತಿಳಿತದ, ಅವ್ರದ್ದು ಉತ್ತಮ ಅಧಿಕಾರಿಗೆ ಅಟ್ಟೆ ಗೊತ್ತಾಗ್ತದ. ಕಿಂಚಿತ್ ಕಿಂಚಿತ್ ಅಂಗೀಕಾರಂ ಲಾಘವ ಅಂದ್ರ ನೋಡ್ರಪ್ಪ ಲಕ್ಷಣ ಅದಕ್ಕ. ಕಿಂಚಿತ್ ಒಂದು ಅಂತಃಕರಣ, ಒಂದು ಚೇತನ, ಪ್ರಮಾತ. ಸರಳ ಇಷ್ಟೇ ತಿಳಿಸ್ಬಿಡ್ತೀರಿ. ಹುನ್ರಪ್ಪ. ಅವ್ರದ್ದೇನಾಯ್ತು, ಆಭಾಸ ಸಹಿತ ಅಂತಃಕರಣ, ವಿಶಿಷ್ಟ ಚೇತನ, ಜೀವ ಅಂತಾರವ್ರು. ಮತ್ತ ಜರ ಸುತ್ತರ್ದು ಬಂದಂಗ ಆಯ್ತ್ರಪ್ಪರ. ತೊಡಿತಾರೆ. ಅದು ಪದಗಳನ್ನು ಹೆಚ್ಚಿಗೆ ಬಳಕೆ ಮಾಡಿದ್ರು ಅವ್ರು, ಆಭಾಸ ಅಂತ. ಇನ್ನು 205ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ, ಪ್ರಮಾತ ಮೊದಲಾದ 4 ಚೇತನಗಳ ಸ್ವರೂಪವು ಯಾವ ಪ್ರಕಾರ ಅಂತಃಕರಣವು ಆಭಾಸ ಸಹಿತವಾಗಿರುವುದು, ಅದರಂತೆ ಅಂತಃಕರಣದ ವೃತ್ತಿಯಾದರೂ ಕೂಡ ಆಭಾಸ ಸಹಿತವಾಗಿಯೇ ಇರುತ್ತದೆ. ಅಂತಃಕರಣದಲ್ಲಿ ಆಭಾಸ ಅದನಂದ್ರೆ ವೃತ್ತಿ ಅದರದೇ, ಅಂತಃಕರಣದೇ ವೃತ್ತಿ ಪರಿಣಾಮ ಹೊಂದಿ ಹೊರಗೆ ಬಂದದ್ರಿ ಅದು. ಅದರಲ್ಲಿ ಸಹಿತ ಆಭಾಸ ಸಹಿತವಾಗಿಯೇ ಇರುತ್ತದೆ ವೃತ್ತಿ. ಸಾಭಾಸ ವೃತ್ತಿ ವಿಶಿಷ್ಟ ಚೇತನವು ಪ್ರಮಾಣ ಚೇತನವೆಂದು ಹೇಳಲ್ಪಡುತ್ತದೆ. ಪ್ರಮಾಣ ಚೇತನ ಎದಕ್ಕಂದ್ರೆ ನೋಡಿ, ಸಾಭಾಸ ವೃತ್ತಿ ವಿಶಿಷ್ಟ ಚೇತನವು ಪ್ರಮಾಣ ಚೇತನವೆಂದು ಹೇಳಲ್ಪಡುತ್ತದೆ. ಅಂತಃಕರಣದ ಘಟವೇ ಮೊದಲಾದ ವಿಷಯಾಕಾರವಾಗಲ್ಪಟ್ಟ ಯಾವ ವೃತ್ತಿ ಇರುವುದೋ ಅದರಲ್ಲಿ ಆರೂಢವಾಗಲ್ಪಟ್ಟ ಚೇತನಕ್ಕೆ ಪ್ರಮಾ ಮತ್ತು ಯಥಾರ್ಥ ಜ್ಞಾನವೆಂದು ಹೇಳುತ್ತಾರೆ. ಅದಕ್ಕೆ ಪ್ರಮಾಣ ಅಂತಾರ, ಯಥಾರ್ಥ ಜ್ಞಾನ ಅಂತಾರ. ಇದಕ್ಕೆ ಏನ್ರಿ, ಅಂತಃಕರಣದ ಘಟವೇ ಮೊದಲಾದ ವಿಷಯಾಕಾರವಾಗಲ್ಪಟ್ಟ ಯಾವ ವೃತ್ತಿ ಇರುವುದು. ವಸ್ತು ಸರ್ವ ವಸ್ತು ಬಂದ್ರಿ, ಘಟ ಹಿಡ್ಕೊಂಡು ಏನು ವಸ್ತು ಜ್ಞಾನ ಮಾಡಕುತ್ತಿ ಅದವ್ರಿ. ಆ ವಸ್ತುವಿನ ವೃತ್ತಿ ಏನು ವಿಷಯಾಕಾರ ಆಗ್ಬೇಕ್ರಿ. ಅದು ವೃತ್ತಿ ಹೋಗಿ ಆ ವಿಷಯದ ಆಕಾರ ಆಗ್ಬೇಕು. ಯಾವ ವಿಷಯದ ಆಕಾರ ಆಗ್ತದ ಅದರಲ್ಲಿ ಆರೂಢವಾಗಲ್ಪಟ್ಟ ಚೇತನಕ್ಕೆ ಪ್ರಮಾ ಅಂತಾರ್ರಿ. ಪ್ರಮಾ ಅಂದ್ರೆ ಜ್ಞಾನನೇ ಅಲ್ರಿ. ಪ್ರಮಾ ಅಂದ್ರೆ ಜ್ಞಾನ. ಜ್ಞಾನೇಂದ್ರದೊಳಗ ಪ್ರಮಾಣ ಹೇಳಿದ್ರು, ಇದಕ್ಕೆ ಪ್ರಮಾ ಹೇಳಗತ್ತಾರೆ. ಪ್ರಮಾ ಚೇತನ, ಅದು ಪ್ರಮಾಣ ಚೇತನ, ಇದು ಪ್ರಮಾ ಚೇತನ. ಏನಂತಾರಿ, ಅಂತಃಕರಣ ಘಟವೇ ಮೊದಲಾದ ವಿಷಯಾಕಾರವಾಗಲ್ಪಟ್ಟ ಯಾವ ವೃತ್ತಿ ಇರುವುದು ಅದರಲ್ಲಿ ಆರೂಢವಾಗಲ್ಪಟ್ಟ ಚೇತನ. ಚೇತನಕ್ಕೆ ಪ್ರಮಾ ಮತ್ತು ಯಥಾರ್ಥ ಜ್ಞಾನವೆಂದು ಹೇಳುತ್ತಾರೆ. ವಿಷಯಾಕಾರ ಆಯ್ತಾ, ಇದ್ದಕ್ಕಿದ್ದಂಗ ತಿಳಿತದ ನೋಡ್ರಪ್ಪರ. ಇದು ವಸ್ತು ಹೌದು, ಅದಕ್ಕೆ ಪ್ರಮಾಣ ಅಂತಾರ್ರಿ, ಯಥಾರ್ಥ ಜ್ಞಾನವೆಂದು ಹೇಳುತ್ತಾರೆ. ಅದಕ್ಕೆ ಸಾಧನವಾದ ಯಾವ ಇಂದ್ರಿಯಗಳಿರುವವು ಅವು ಪ್ರಮಾಣವೆಂದು ಹೇಳಲ್ಪಡುತ್ತವೆ. ಈ ಕಣ್ಣು ಹೋಗಿ ನೋಡ್ತು, ನೇತ್ರೇಂದ್ರಿಯ ದ್ವಾರನೇ ಓದ್ತದಪ್ಪ ವೃತ್ತಿ. ಅದು ಏನಾಗ್ಯದ್ರಿ, ಅದು ಸಾಧನ ಆಗ್ಯದ. ಅದಕ್ಕೆ
ಪ್ರಮಾಣ ಅನಿಸ್ತೈತ್ರಿ. ಹ್ಞೂ. ಹಾ ಅದಕ್ಕೆ ಸಾಧನವಾದ ಯಾವ ಇಂದ್ರಿಯಗಳಿರುವವೋ ಅವು ಪ್ರಮಾಣವೆಂದು ಹೇಳಲ್ಪಡುತ್ತವೆ. ಯಾಕಂದರೆ ವಿಷಯಾಕಾರ ವೃತ್ತಿಯಲ್ಲಿ ಆರೂಢವಾದ ಚೇತನಕ್ಕೆ ಪ್ರಮಾ ಎಂದು ಹೇಳುತ್ತಾರೆ. ಅಲ್ಲಿ ಚೇತನವು ಎದ್ದೆಪಂತನ್ರಿ ಏನಂತಾನ, ಸ್ವರೂಪದಿಂದ ನಿತ್ಯವಿರುತ್ತದೆ. ಆದ್ದರಿಂದ ಎದ್ದೇಪಿ ನೋಡು ಬಂದ್ ಏನಂತನ್ರಿ, ಚೇತನವು ಸ್ವರೂಪದಿಂದ ನಿತ್ಯ ಅಂದ್ರೆ ಇಂದ್ರಿಯ ಜನ್ಯತ್ವ ಅಭಾವ ಅಂತನ್ರಿ. ಹ್ಞೂನ್ರಿ. ಸ್ವರೂಪದಿಂದ ನಿತ್ಯವಿರುತ್ತದೆ. ಆದ್ದರಿಂದ ಇಂದ್ರಿಯ ಜನ್ಯತ್ವವು ಅಭಾವವಿರುತ್ತದೆ. ಇಲ್ಲ, ಅದು ಚೇತನ ಸ್ವರೂಪದಿಂದ ನಿತ್ಯದ ಮತ್ತೆ ಇಂದ್ರಿಯಿಂದ ಹುಟ್ಟ್ಯದಂದ್ರ ಇಲ್ರಪ್ಪ, ಯಾವಾಗ್ಲೂ ಇದ್ದದ್ದೇರಿ ಅದು. ಜನ್ಯತ್ವವು ಅಭಾವ ಇರುತ್ತದೆ. ಅದರಿಂದ ಪ್ರಮಾಚೇತನಕ್ಕೆ ಸಾಧನವು ಎದೆಪಂತನ್ರಿ, ಇಂದ್ರಿಯವಲ್ಲ. ಸಾಧನ ಅಂತ ಒಪ್ಕೋಬೇಡ್ರಿ ಅಂತನ್ರಿ ಅದು. ಆ ಚೇತನಕ್ಕೆ ಇಂದ್ರಿಯ ಸಾಧನ ಅಲ್ಲ. ಅದಕ್ಕೆ ತಥಾಪ್ ಹೇಳ್ತಾರ್ರಿ, ನಿರುಪಾಧಿಕ ಚೇತನದಲ್ಲಿ ಆದರೆ ನೋಡ್ರಿ ಏನಂತಾರ, ನಿರುಪಾಧಿಕ ಚೇತನದಲ್ಲಿ ಆದರೆ ಪ್ರಮಾ ವ್ಯವಹಾರ ಇರುವುದೇ ಇಲ್ಲ. ಆ ನಿರುಪಾಧಿಕ ವ್ಯಾಪಕ ಚೇತನದಲ್ಲಿ ಪ್ರಮಾ ವ್ಯವಹಾರ ಇಲ್ಲ. ಆದರೆ ವಿಷಯಾಕಾರ ವೃತ್ತಿ ಉಪಹಿತ ಚೇತನದಲ್ಲಿ ಪ್ರಮಾ ವ್ಯವಹಾರವಾಗುತ್ತದೆ. ವಿಷಯಾಕಾರ ಎಲ್ಲಿ ಆಗಿರ್ತದ ಅಲ್ಲಿ ಮಾತ್ರ ಪ್ರಮಾ ವ್ಯವಹಾರ ಆಗ್ತದ. ಆ ವ್ಯಾಪಕ ಚೇತನಕ್ಕ ಅಲ್ಲಿ ಪ್ರಮಾ ಅಲ್ಲಿಕ್ ಬರುದಿಲ್ಲ. ವಸ್ತು ಇದ್ದಲ್ಲಿ ವಸ್ತುವಿನ ಜ್ಞಾನ ಮಾಡಿಕೊಳ್ಳಲೇನೆ ವೃತ್ತಿ ಉಪಯುಕ್ತ ಚೇತನ ವ್ಯವಹಾರ ಆಗ್ತದ್ರಪ್ಪ. ಕಲಿಬೇಕು ನೋಡ್ರಿ. ಇಲ್ಲಿ ಪ್ರಮಾ ವ್ಯವಹಾರ ಆಗ್ಬೇಕಾದ್ರ ವಿಷಯಾಕಾರ ವೃತ್ತಿ ಎಲ್ಲಿ ಆಗ್ತದ ಅಲ್ಲಿ ಪ್ರಮಾ ವ್ಯವಹಾರ ಆಗ್ತದ. ಆ ವ್ಯಾಪಕ ಚೇತನದಲ್ಲಿ ಆಗುದಿಲ್ಲ, ಅದು ವಿಷಯಾಕಾರ ಆಗುದಿಲ್ಲ ಅದು. ಆದ್ದರಿಂದ ಚೇತನದಲ್ಲಿ ಪ್ರಮಾ ಶಬ್ದವು ಪ್ರವೃತ್ತಿಯಾಗುವಲ್ಲಿ ವಿಷಯಾಕಾರ ವೃತ್ತಿಯ ಉಪಾಧಿಯಾಗಿರುತ್ತದೆ. ಆ ವಿಷಯಾಕಾರ ವೃತ್ತಿಯು ಇಂದ್ರಿಯ ಜನ್ಯವಿರುತ್ತದೆ. ಆ ವಿಷಯಕಾರ ಹೋಗ್ಬೇಕಾದ್ರೆ ವೃತ್ತಿ ಇಂದ್ರಿಯ ದ್ವಾರ ಹೋಗ್ಬೇಕಿಲ್ರಿ. ವೃತ್ತಿಗೆ ಇಂದ್ರಿಯ ಜನ್ಯ ಇದ್ದುದರಿಂದ ಅಲ್ಲಿ ನಾವು ಅಲ್ಲಿ ಆ ಚೇತನಕ್ಕೆ ಅದು ಸಾಧನ ಅಂತ ಹೇಳಿವಿ ನಾವು. ಜನ್ಯ ಅಂತ, ಇಂದ್ರಿಯ ಜನ್ಯ ಅಂತ ಹೇಳಿವಿ. ವಸ್ತು ಅರಿವು ಹೊತ್ನ್ಯಾಗ ಏನು ವೃತ್ತಿನೂ ಬೇಕು, ಅಂತಃಕರಣ ಇದು ಏನ್ರಿ ಇದು ಇಂದ್ರಿಯನೂ ಬೇಕ್ರಪ್ಪರ. ಇಂದ್ರಿಯ ಬೇಕು. ಈಗ ಮಾತ್ರ ವೃತ್ತಿ ವಿಷಯಾಕಾರ ಆಗ್ಬೇಕಾದ್ರೆ ಇಂದ್ರಿಯ ಜನ್ಯ ಇರುತ್ತದ ಅಂತ ಹೇಳಿದೆವು. ಹೊರಗೆ ಹೋಗ್ಲಿಕ್ಕಂದ್ರೆ ಸುಮ್ಮನೆ ಸಾಮಾನ್ಯ ಸ್ಥಿತವಾಗಿರ್ತದ್ರಿ ಅದು. ಏನಂತಾರ ನೋಡಿ, ಆದರೆ ವಿಷಯಾಕಾರ ವೃತ್ತಿ ಉಪಹಿತ ಚೇತನದಲ್ಲಿ ಪ್ರಮಾ ವ್ಯವಹಾರ ಆಗುತ್ತದೆ. ಆದ್ದರಿಂದ ಚೇತನದಲ್ಲಿ ಪ್ರಮಾ ಶಬ್ದವು ಪ್ರವೃತ್ತಿಯಾಗುವಲ್ಲಿ ವಿಷಯಾಕಾರ ವೃತ್ತಿಯ ಉಪಾಧಿಯಾಗಿರುತ್ತದೆ. ಏನ್ರಿ? ವಿಷಯಾಕಾರ ವಿಷಯಾಕಾರ ವೃತ್ತಿಯು ಏನಾಗ್ಯದಲ್ಲಿ? ಉಪಾಧಿ ಆಗ್ಯದಲ್ಲಿ. ಆ ವಿಷಯಾಕಾರ ವೃತ್ತಿಯು ಹೆಂಗಾಗ್ಯದ? ಇಂದ್ರಿಯ ಜನ್ಯವಿರುತ್ತದೆ. ಆ ಈ ವಿಷಯಾಕಾರ ವೃತ್ತಿ ಹೆಂಗದಪ್ಪ ಅಂದ್ರೆ ಇಂದ್ರಿಯ ಜನ್ಯದ, ಇಂದ್ರಿಯ ದ್ವಾರ ಹೋಗ್ಯದಿಲ್ರಿ ಅದು. ಹೌದ್ರಪ್ಪರ, ವಿಷಯಾಕಾರ ಆಗ್ಬೇಕಾದ್ರೆ ನೇತ್ರೇಂದ್ರಿಯ ದ್ವಾರನೇ ಹೋಗಿದ್ರು ಒಳಗ್ರಿ. ಇಂದ್ರಿಯ ಜನ್ಯವಿರುತ್ತದೆ, ಇಂದ್ರಿಯು ಅದಕ್ಕೆ ಸಾಧನವಿರುತ್ತದೆ. ಇನ್ನು ಪ್ರಮಾತ್ಪದ ಅದನ್ರಿ ಅದು. ಪ್ರಮಾತ್ಪದ ಉಪಾಧಿಯಾದ ಯಾವ ವೃತ್ತಿಯೋ ಇಂದ್ರಿಯ ಜನ್ಯವಾಗಿರೋಣದರಿಂದ ಉಪಹಿತವಾಗಲ್ಪಟ್ಟ ಉಪಹಿತವಾಗಲ್ಪಟ್ಟ ಯಾವ ಪ್ರಮೇಯವಿರುವುದೋ. ಪ್ರಮೇಯ ಅಂದ್ರೆ ಇದು ವಿಷಯ ಇರಪ್ಪ. ಪ್ರಮೇಯ ಅಂದ್ರೆ ವಿಷಯ. ಪ್ರಮೇಯವಿರುವುದು ಅದಾದರೂ ಕೂಡ ಇಂದ್ರಿಯ ಜನ್ಯವೇ.
ಜನ್ಯವೆಂದೇ ಹೇಳಲ್ಪಡುತ್ತದೆ. ಹಾ ಹಾ ಹೌನ್ರಿ. ಆದ್ದರಿಂದ ಇಂದ್ರಿಯವು ಪ್ರಮಾಕ್ಕೆ ಸಾಧನವೆಂದು ಹೇಳಲ್ಪಡುತ್ತದೆ. ಪ್ರಮಾತ್ವದ ಆಗ್ಬೇಕಲ್ರಿ ಓರಿಪ ಪ್ರಮಾತ್ವದ ಆಗ್ಬೇಕದ ಪದ ಅಲ್ರಿ. ಪ್ರಮಾತ್ವದ ಇಲ್ಲಿ ಕೊಟ್ಟಾರ ನೋಡ್ರಿ, ಪ್ರಮಾಕ್ಕೆ ಅಂದ್ರೆ ಜ್ಞಾನಕ್ಕೆ. ಪ್ರಮಾತ್ವದ ಉಪಾಧಿಯಾದ ಯಾವ ವೃತ್ತಿಯು ಇಂದ್ರಿಯ ಜನ್ಯವಾಗಿರೋಣದರಿಂದ ಉಪಹಿತವಾಗಲ್ಪಟ್ಟ ಯಾವ ಪ್ರಮೇಯವಿರುವುದು. ನಮ್ಮಲ್ಲಿ ಪ್ರಮಾಣ ತಂತ್ರ ಐತ್ರಿ ಪರಿ, ಪ್ರಮೇಯ ಇಲ್ರಿ ಪರಿ. ಇಲ್ಲಿ ನೋಡ್ರಿ, ಇನ್ನೂ ಓದ್ತೀನಿ ನೋಡ್ರಿ. ಪ್ರಮಾತ್ವದ ಉಪಾಧಿಯಾದ ಯಾವ ವೃತ್ತಿಯು ಇಂದ್ರಿಯ ಜನ್ಯವಾಗಿರೋಣದರಿಂದ ಏನೈತ್ರಿ, ಉಪಹಿತವಾಗಲ್ಪಟ್ಟ ಯಾವ ಪ್ರಮಾ ಇರುವುದು. ರೈಟ್, ಬರೋಬರ್ ನಿಮ್ದೆ. ಯಾವ ಪ್ರಮಾ ಇರುವುದು ಅದಾದರೂ ಕೂಡ ಇಂದ್ರಿಯ ಜನ್ಯವೆಂದೇ ಹೇಳಲ್ಪಡುತ್ತದೆ. ಇಲ್ಲಿ ಪ್ರಮಾ ಇರುವುದಂದ್ರ ಅದೇ ವಿಷಯ ಇರುವುದು ಅಂತ ತಗೋಬೇಕಲ್ರಿ ಪರ. ವಿಷಯ ಮತ್ತದು ಇಂದ್ರಿಯ ಜನ್ಯ ಹೋಗಿರ್ತದಲ್ರಿ ವಿಷಯಾಕಾರ ಆಗ್ಬೇಕಾದ್ರೆ. ಹ್ಞೂನ್ರಿ ಪರ, ಹ್ಞೂನ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಪ್ರಮಾತ್ವದ ಉಪಾಧಿಯಾದ ಯಾವ ವೃತ್ತಿಯು ಇಂದ್ರಿಯ ಜನ್ಯವಾಗಿರೋಣದರಿಂದ, ಅದು ಇಂದ್ರಿಯ ಜನ್ಯದಲ್ರಿ ಅದು. ಹ್ಞೂನ್ರಿ ಪರ, ನೇತ್ರೇಂದ್ರಿಯ ಜನ್ಯ ಅದರಲ್ಲಿ ನೇತ್ರಕ್ಕನೇ ವಿಷಯ ಆಗ್ಯದ್ರಿ. ಹ್ಞೂನ್ರಿ. ಅದಕ್ಕೆ ಉಪಹಿತವಾಗಲ್ಪಟ್ಟ ಯಾವ ಪ್ರಮೇಯವಿರುವುದು. ಪ್ರಮಾ ಅಂದ್ರ ಒಂದೇ, ಪ್ರಮೇಯ ಅಂದ್ರ ಪ್ರಮಾ ಇರುವುದು ಅಂತ ಅದ್ರಿ ನಂಬಲ್ರಿ. ಏನದ್ರಿ? ಪ್ರಮಾ ಇರುವುದು. ಅದೇದ್ರಿ, ಪ್ರಮಾ ಇರುವುದು. ಯಾವ ಪ್ರಮಾ ಇರುವುದು? ಉಪಾಧಿಯಾದ ಯಾವ ವೃತ್ತಿಯೋ ಇಂದ್ರಿಯ ಜನ್ಯವಾಗಿರೋಣದರಿಂದ ಉಪಹಿತವಾಗಲ್ಪಟ್ಟ ಯಾವ ಪ್ರಮಾ ಇರುವುದು. ಉಪಹಿತ ಆಗಲ್ಪಟ್ಟ ಯಾವ ಪ್ರಮಾ ಇರುವುದು ಅದಾದರೂ ಕೂಡ ಇಂದ್ರಿಯ ಜನ್ಯವೆಂದೇ ಹೇಳಲ್ಪಡುತ್ತದೆ. ಇದು ಇಂಥದೇ ಘಟ ಅದ ಅಂತ ಅದ್ರ ಜ್ಞಾನ ಆಗ್ಬೇಕಾದ್ರೆ ಅದರಿಂದ ಆಯ್ತ್ರಿ ಅದು. ಅದೇ ರೀ ಪ್ರಮಾಣ ಕಣ್ಣಿನಿಂದ ಆಯ್ತಲ್ರಿಪ್ಪ, ನೋಡೋದ್ರಿಂದ. ಇಂದ್ರಿಯ ಜನ್ಯವಾಗಿರೋಣದರಿಂದ ಉಪಹಿತವಾಗಲ್ಪಟ್ಟ ಯಾವ ಪ್ರಮಾ ಇರುವುದು. ಆ ಪ್ರಮಾ ಜ್ಞಾನ ಅದು ಎದರಿಂದ ಆಯ್ತ್ರಿ? ಇಂದ್ರಿಯ ಜನ್ಯವಾಗಿರೋಣದರಿಂದ ಅದು ಉಪಹಿತವಾಗಲ್ಪಟ್ಟ ಯಾವ ಪ್ರಮಾ ಅಂದ್ರೆ ಜ್ಞಾನ ಇರುವುದು. ಅದಾದರೂ ಕೂಡ ಇಂದ್ರಿಯ ಜನ್ಯವೆಂದೇ ಹೇಳಲ್ಪಡುತ್ತದೆ. ಏನು ವಸ್ತು ಅದ ಅದು ನೋಡ್ಬೇಕಾದ್ರೆ ಪ್ರತ್ಯಕ್ಷ ಅದಲ್ರಿಪ್ಪ ಎದುರಿಗ್ರಿ. ಅದ್ರ ಜ್ಞಾನ ಐತಲ್ರಿ, ಇದು ಇಂಥದೇ ಆದಂತದ್ರ ಜ್ಞಾನ ಐತಿಲ್ಲ. ಪ್ರಮಾ ಅಂದ್ರೆ ಜ್ಞಾನ. ಅದಾದರೂ ಕೂಡ ಇಂದ್ರಿಯ ಜನ್ಯವೆಂದೇ ಹೇಳಲ್ಪಡುತ್ತದೆ. ಆದ್ದರಿಂದ ಇಂದ್ರಿಯವು ಪ್ರಮಾಕ್ಕೆ ಸಾಧನವೆಂದು ಹೇಳಲ್ಪಡುತ್ತದೆ. ವಿಷಯವನ್ನು ಅರಿಲಾಕ ಸಾಧನ ಆಯ್ತು ನೋಡ್ರಿ ಪರ ಇಂದ್ರಿಯ. ಆದರೆ ಅಂತಃಕರಣದ ಪರಿಣಾಮಗಳೆಲ್ಲವೂ ಪ್ರಮಾ ಎಂದು ಹೇಳಲ್ಪಡುವುದಿಲ್ಲ. ಏನಂತಾರ್ರಿ? ಅಂತಃಕರಣದ ಪರಿಣಾಮಗಳೆಲ್ಲವೂ ಎಷ್ಟು ಪರಿಣಾಮ ಆಗ್ಯಾವ ಅವಕ್ಕೆಲ್ಲ ಪ್ರಮಾ ಅಂತ ಹೇಳಕ್ ಬರುದಿಲ್ಲ. ಯಾವುದು ವೃತ್ತಿ ಹೊರಗೋಗಿ ವಿಷಯವನ್ನು ಅರಿತದ ಅದು ಮಾತ್ರ ಪ್ರಮಾ ಅಂತ ಹೇಳ್ತದ್ರಿ. ಜ್ಞಾನ ಆತದ ನೋಡ್ರಿ ವಸ್ತುವಿನ ಜ್ಞಾನ. ವಿಷಯಾಕಾರ ಆಗ್ಬೇಕ್ರಿ ಅದು. ಹ್ಞೂನ್ರಿ ಪರ. ಆ ಅಂತಃಕರಣ ಪರಿಣಾಮ ಹೊಂದಿ ವೃತ್ತಿ ಹೋಗಿ ವಿಷಯಾಕಾರ ಆಯ್ತಂದ್ರ ಅದು ಪ್ರಮಾ ಆಗ್ತದ. ಪ್ರತಿಯೊಂದು ತೋರಿ ಈ ಪುಸ್ತಕ ಅನ್ಬೇಕಾದ್ರಿ ಹೊರಗ ನೇತ್ರೇಂದ್ರಿಯ ದ್ವಾರ ವೃತ್ತಿ ಹೊರಗೆ ಬಂದಾಗ ಈ ಪುಸ್ತಕದ ಆಕಾರ ಆಯ್ತು ನೋಡ್ರಪ್ಪ. ಹಿಂಗಾದಾಗ ಮಾತ್ರ ಇದು ಅರಿಯಲು ಸಾಧನ ಕಣ್ಣನೇ ಆಗಿದ್ರಿ ಪ್ರಮಾ. ಅದಕ್ಕೆ ಕೇವಲ ಅಂತಃಕರಣ ಪರಿಣಾಮಕ್ಕೆಲ್ಲಕ್ಕೂ ಪ್ರಮಾ ಅಲ್ಲಿಕ್ ಬರುದಿಲ್ಲ ಅಂತಾರ ಅವ್ರು. ಬರುದಿಲ್ರಿ, ವೃತ್ತಿ ಹೊರಗೋಗಿ ವಿಷಯಾಕಾರ ಆಗ್ಬೇಕಲ್ರಿ. ಯಾಕಂದ್ರ ಅಂತಃಕರಣ ಪರಿಣಾಮಕ್ಕೆಲ್ಲ ನೀವು ಪ್ರಮಾ ಅಂದ್ರೆ ಕಾಮಾಕಾರ ಕ್ರೋಧಾಕಾರ ಆಗ್ಯಾವ. ಒಳಗ ಅವು ಅದಾವ್ರಪ್ಪ.
ಹಾ ಅವಕ್ಕೆಲ್ಲ ಪ್ರಮಾಣ ಬೇಕಾಗ್ತದ, ಅವಕ್ಕಲ್ಲಕ್ ಬರುದಿಲ್ಲ. ಹ್ಞೂ ಅದು ಏನಾಗ್ಬೇಕು, ಇಂದ್ರಿಯ ದ್ವಾರ ವಿಷಯಾಕಾರ ಆಗ್ಬೇಕ್ರಿ. ಹೋಗಿ ಹ್ಞೂನ್ರಪ್ಪ. ವಿಷಯಾಕಾರ ಆಯ್ತಂದ್ರ ಅದಕ್ಕ ಪ್ರಮಾ ಅಂತ ಕರೀತಾರ ಅದಕ್ಕ. ಹ್ಞೂ ಏನಂತಾರ್ರಿ? ಆದ್ದರಿಂದ ಇಂದ್ರಿಯವು ಪ್ರಮಾಕ್ಕೆ ಸಾಧನವೆಂದು ಹೇಳಲ್ಪಡುತ್ತದೆ, ಆದರೆ ಅಂತಃಕರಣದ ಪರಿಣಾಮಗಳೆಲ್ಲವೂ ಪ್ರಮಾ ಎಂದು ಹೇಳಲ್ಪಡುವುದಿಲ್ಲ. ಮತ್ತೇನೆಂದರೆ ಶರೀರದೊಳಗೆ ಯಾವ ಅಂತಃಕರಣವಿರುವುದೋ ಅದರ ವಿಷಯಗಳಾದ ಘಟಾದಿಗಳ ಪರ್ಯಂತರ ಉಂಟಾದ ಪರಿಣಾಮಕ್ಕೆ ಪ್ರಮಾಣವೆಂದು ಹೇಳುತ್ತಾರೆ. ಅಲ್ಲಿ ತನ ಹೋಗ್ಬೇಕು ನೋಡ್ರಪ್ಪ ವೃತ್ತಿ ರೀ. ಆ ವೃತ್ತಿ ಅದು ಏನಾಗ್ಬೇಕ್ರಿ, ಆ ಘಟಾದಿಗಳಿಗೆ ತಕ್ಕ ಹೋಗ್ಬೇಕು ಅದಕ್ಕ. ಅವಾಗ ಅಲ್ಲಿ ವಸ್ತು ಅವಚನ ಚೇತನ, ವೃತ್ತಿ ಅವಚನ ಚೇತನ ಏಕಾಯ್ತ್ರಪ್ಪರ. ಹಾ ವಿಷಯಗಳ ಏನಂತಾರಿ, ವಿಷಯಗಳೊಡನೆ ಕೂಡಿಕೊಂಡು ವಿಷಯಗಳ ಸಮಾನವಾಗಿ ಯಾವ ಅಂತಃಕರಣವು ಪರಿಣಾಮವನ್ನು ಹೊಂದಿರುವುದು ಅಷ್ಟು ಪರಿಣಾಮಕ್ಕೆ ಪ್ರಮಾ ಎಂದು ಹೇಳುತ್ತಾರೆ. ಏನಂತಾರ್ರಿ? ವಿಷಯಗಳೊಡನೆ ಕೂಡಿಕೊಂಡು ವಿಷಯಗಳ ಸಮಾನವಾಗಿ ಯಾವ ಅಂತಃಕರಣವು ಪರಿಣಾಮವನ್ನು ಹೊಂದಿರುವುದು ಅದು ಇಂಥ ವಿಷಯ ಅಂತ ಅದ್ರದ್ದೇನು ಆ ವಿಷಯದ ಪರಿಣಾಮ ಹೊಂದಿ ಅದ್ರ ಆಕಾರ ಐತ್ರಿ ಅಂತಃಕರಣ. ಏನು ವಸ್ತು ಅದ ವಸ್ತುವಿನ ಆಕಾರ. ಅಮ್ಮೋರಿ ಘಟ ಅದು ಘಟ ಅಂತ ಮೊದಲವೇ ಅದು ಪರಿಣಾಮ ಹೊಂದಬೇಕು ಅಂತಃಕರಣದಲ್ಲಿ. ಅಲ್ಲಿ ಅದು ಪಟ ಆತಂದ್ರೆ ಪ್ರಮ ಆಗೋದಿಲ್ಲ, ಅದು ಆಗುದಿಲ್ಲ. ಅದೇ ರೀ, ಈಗೇನ ಘಟ ಅಂತ ವಸ್ತುವಿನ ಅರಿತೀವಿ ಅದು ಘಟಾನೇ ಆಗ್ಬೇಕ್ರಿ, ಮತ್ತೊಂದು ವಸ್ತು ಅಲ್ಲ. ಏನ್ ವಸ್ತು ಅರಿತೀವಿ ಅದೇ ವಸ್ತು ಆಕಾರ ಆಗ್ಬೇಕ್ರಿ. ಅದು ಪರಿಣಾಮ ಹೊಂದಿ ವೃತ್ತಿ ಇಂದ್ರಿಯ ದ್ವಾರ ಹೋಗಿ ಆ ವಿಷಯದ ಆಕಾರ ಆಗ್ಬೇಕ್ರಿ. ಅದು ಹೌದ್ರಪ್ಪ, ಹೌದು. ಮೊದಲ ಅದು ಎಲ್ಲಿ ಅಂತಃಕರಣದಲ್ಲೇ ಆಗ್ಯದ್ರಿ, ಅದು ಹೊರಗೆ ಬತ್ತು ಪರಿಣಾಮ ಹೊಂದಿ ವೃತ್ತಿ ಆಯ್ತು. ಎಲ್ಲಿ ಅದ ಹುಡ್ಕೊಳ್ಕೊಂಡತದು ಹೋಗಿ ವೃತ್ತಿ ದ್ವಾರ ಹೊರಗೆ ಹೋಗಿ ಏನಾಯ್ತಪ್ಪ ಅಂತ ಕೇಳಿದ್ರೆ ವಿಷಯಾಕಾರ ಆಯ್ತದು. ವಿಷಯಕ್ಕೆ ವೃತ್ತಿ ಟಚ್ ಆಯ್ತ್ರಪ್ಪರ. ದೂರವಿರುವುದು ಅಷ್ಟು ಪರಿಣಾಮಕ್ಕೆ ಪ್ರಮಾ ಎಂದು ಹೇಳುತ್ತಾರೆ. ಅಂತರ ಇರ್ತದ್ರಪ್ಪರ, ಅಲ್ಲಿಗೆ ಹೋಯ್ತು ನೋಡ್ರಿ ವೃತ್ತಿ ನೇತ್ರೇಂದ್ರಿಯ ದ್ವಾರ. ಹಾ ರೀ. ಶರೀರದೊಳಗಿರುವ ಯಾವ ಅಂತಃಕರಣದಿಂದ ಮೊದಲ್ಗೊಂಡು ಘಟವೇ ಮೊದಲಾದ ವಿಷಯಗಳವರೆಗೆ ತಲುಪಿರುವ ಯಾವ ಅಂತಃಕರಣದ ಪರಿಣಾಮವಿರುವುದೋ ಅದುವೇ ಪ್ರಮಾರೂಪವನ್ನು ಧರಿಸುತ್ತದೆ. ಅದುವೇ ಏನಾಗ್ತದ್ರಿ, ಪ್ರಮಾರೂಪ ಧಾರಣೆ ಮಾಡ್ತದ. ಅದೇ ವಿಷಯದ ಜ್ಞಾನ ಆಯ್ತ್ರಪ್ಪರ. ನೋಡ್ರಿ, ಶರೀರದೊಳಗಿರುವ ಯಾವ ಅಂತಃಕರಣದಿಂದ ಮೊದಲ್ಗೊಂಡು ಘಟವೇ ಮೊದಲಾದ ವಿಷಯಗಳವರೆಗೆ ತಲುಪಿರುವ ಯಾವ ಅಂತಃಕರಣದ ಪರಿಣಾಮವಿರುವುದೋ ಅದು ಹೋಯ್ತು ಹೊರಗೆ ಹೋಗಿ ಆ ವಿಷಯಕ್ಕೆ ಸಂಬಂಧ ಆಯ್ತು. ಸಂಬಂಧ ಆದ ಬಳಿಕ ಅದುವೇ ಪ್ರಮಾರೂಪವನ್ನು ಧರಿಸುತ್ತದೆ. ಅದೇ ಜ್ಞಾನ ರೂಪ ಪ್ರಮಾಣ ಏನು ಪ್ರಮಾಣ ದ್ವಾರ ಹೋಗಿತ್ತಲ್ಲ, ಅದುವೇ ಮುಂದ ಪ್ರಮಾರೂಪವನ್ನು ಧರಿಸುತ್ತದೆ, ಜ್ಞಾನದ ಆಕಾರ ಆಗ್ತದ್ರಿ ಅದು. ಆದ್ದರಿಂದ ಅದು ಅಂತಃಕರಣದ ವೃತ್ತಿಯಿಂದ ಅತ್ಯಂತ ಭೇದ ಇರುವುದಿಲ್ಲದು. ಆ ಪ್ರಮಾ ಅನ್ನೋದು ಅಂತಃಕರಣದ ಅದು ಏನು ವೃತ್ತಿ ಹೋಗ್ಯದಲ್ಲ, ಆ ವೃತ್ತಿಕ್ಕಿಂತ ಅತ್ಯಂತ ಭೇದ ಇಲ್ಲದು. ಆ ವೃತ್ತಿನೇ ಹೋಗಿ ಏನಾಗ್ಯದ್ರಿ, ಆ ವಿಷಯಾಕಾರ ಆಗ್ಯದ. ಇಲ್ಲಿ ಅಂತಃಕರಣ ಮೊದಲುಗೊಂಡಂದಾಗ ಇಲ್ಲಿ ವೃತ್ತಿನೂ ಹೋಯ್ತೇರಪ್ಪರ ಅಂತಃಕರಣ ಪರಿಣಾಮ ಹೊಂದಿ. ಮತ್ತ ಅಂತಃಕರಣ ಅದು ಪರಿಣಾಮ ಹೊಂದಿನೇ ವೃತ್ತಿ ಹೋಗ್ಯದ. ಆ ವೃತ್ತಿ ಹೋಗಿ ಏನಾಯ್ತ್ರಿ, ಅಲ್ಲಿ ವಿಷಯಾಕಾರ ಆಯ್ತು. ಘಟವೇ ಮೊದಲಾದ ಏನು ವಿಷಯ ವಸ್ತು ಅದ್ರ ಆ ವಿಷಯಾಕಾರ ಆಯ್ತ್ರಪ್ಪರ ತಲುಪಿದಾಗ. ಘಟವೇ ಮೊದಲಾದ ವಿಷಯಗಳವರೆಗೆ ತಲುಪಿರುವ ಯಾವ ಅಂತಃಕರಣದ ಪರಿಣಾಮವಿರುವುದೋ ವೃತ್ತಿ.
ಅದುವೇ ಪ್ರಮಾರೂಪವನ್ನು ಧರಿಸುತ್ತದೆ. ಹ್ಞೂನ್ರಿ ಆ ವೃತ್ತಿನೇ ಹೋಗಿ ಏನಾಗ್ತದ, ಪ್ರಮಾರೂಪ ಜ್ಞಾನಾಕಾರ ಆಗಿಬಿಡ್ತದ್ರಿ ಅಲ್ಲಿ. ಹ್ಞೂನ್ರಿ ನಿರ್ದೋಷ ವೃತ್ತಿ ಇರ್ಬೇಕು. ಅದು ಆ ವೃತ್ತಿಯಲ್ಲಿ ಆಭಾಸ ಇದ್ದೇ ಇರ್ತನ್ರಿ ಪೌರ. ವೃತ್ತಿ ಅದನಂದ್ರೆ ಅಲ್ಲಿ ಆಭಾಸ ಇರಲೇಬೇಕು. ಆದ್ದರಿಂದ ಅದು ಅಂತಃಕರಣದ ವೃತ್ತಿಯಿಂದ ಅತ್ಯಂತ ಭೇದ ಇರುವುದಿಲ್ಲ. ಇನ್ನು ಒಂದೇ ಕಡೆ ಈ ರೀತಿಯಿಂದ ಹೊರಗಿರುವ ಘಟಾದಿಗಳ ಪ್ರತ್ಯಕ್ಷ ಜ್ಞಾನವು ಎಲ್ಲಿ ಆಗುವುದು, ಅಲ್ಲಿ ಅಂತಃಕರಣದ ವೃತ್ತಿಯು ಹೊರಗೆ ಹೋಗಿ ವಿಷಯಗಳಾಗಲ್ಪಟ್ಟ ಯಾವ ಘಟಾದಿಗಳ ಸಮಾನ ಆಕಾರವನ್ನು ಧರಿಸುತ್ತದೆ. ಇದು ಹೊರಗಾಗೋ ಜ್ಞಾನ ಹೇಳಗತ್ತಾರ್ರಿ ಈಗ. ಈ ರೀತಿಯಿಂದ ಹೊರಗಿರುವ ಪದಾರ್ಥಗಳ ಪ್ರತ್ಯಕ್ಷ ಜ್ಞಾನವು ಎಲ್ಲಿ ಆಗುವುದು, ಅಲ್ಲಿ ಅಂತಃಕರಣದ ವೃತ್ತಿಯು ಹೊರಗೆ ಹೋಗಿ ವಿಷಯಗಳಾಗಲ್ಪಟ್ಟ ಯಾವ ಘಟಾದಿಗಳ ಸಮಾನಾಕಾರವನ್ನು ಧರಿಸುತ್ತದೆ. ಇನ್ನು ಎರಡನೇ ಕಡೆ ನೋಡ್ರಿ, ಶರೀರದೊಳಗಿರುವ ಯಾವ ಆತ್ಮನ ಪ್ರತ್ಯಕ್ಷವು ಯಾವಾಗ ಆಗುವುದು, ಆವಾಗ ಅಂತಃಕರಣದ ವೃತ್ತಿ ಹೊರಗೆ ಹೋಗುವುದಿಲ್ಲ. ಆದರೆ ಶರೀರದೊಳಗೆ ವೃತ್ತಿಯು ಆತ್ಮಾಕಾರವಾಗುತ್ತದೆ. ವೃತ್ತಿ ಹೊರಗೆ ಹೋಗದೇ ಇಲ್ರಿ, ಇಲ್ಲಿ ಆತ್ಮಜ್ಞಾನ ಆಗುವಳಗ. ಹೊರಗೆ ಹೋಗುದಿಲ್ರಪ್ಪ. ಇಂದ್ರಿಯ ದ್ವಾರ ಹೋಗುದೇ ಇಲ್ಲದು. ಬ್ರಹ್ಮಾಕಾರ ವೃತ್ತಿ ಆಗ್ಬೇಕಾದ್ರಲ್ಲಿ ಏನು ಫಲವ್ಯಾಪ್ತಿ ಇಲ್ಲಲ್ರಿಪ್ಪರ. ನೋಡ್ರಿ ಅಂತಾರ, ಶರೀರದೊಳಗಿರುವ ಯಾವ ಆತ್ಮನ ಪ್ರತ್ಯಕ್ಷವು ಯಾವಾಗ ಆಗುವುದು, ಆವಾಗ ಅಂತಃಕರಣ ವೃತ್ತಿಯು ಹೊರಗೆ ಹೋಗುವುದಿಲ್ಲ. ಹೊರಗೆ ಹೋಗುದಿಲ್ಲ. ಆದರೆ ಶರೀರದೊಳಗೆ ವೃತ್ತಿಯು ಆತ್ಮಾಕಾರವಾಗುತ್ತದೆ. ಹೊರಗೆ ವಸ್ತುವಿನ ಜ್ಞಾನ ವೃತ್ತಿ ಹೊರಗೆ ಹೋದಂಗ ಹೊರಗೆ ಹೋಗುದಿಲ್ರಪ್ಪ. ಹೊರಗೆ ಹೋಗುದಿಲ್ಲ. ಇಲ್ಲಿ ಹೊರಗೆ ಹೋಯ್ತಂದ್ರೆ ಇಂದ್ರಿಯಜನ್ಯ ಆಗ್ತದ್ರಿ ಆ ಆತ್ಮಜ್ಞಾನ. ಹಾಗಾದ್ರಪ್ಪ ಹೊರಗೆ ಅನೇಕ ವಿಷಯಾಕಾರನೇ ಆಗ್ತದ್ರಪ್ಪ. ಅದಕ್ಕ ಹೊರಗೆ ಹುಡುಕ್ಬೇಡ್ರಿ ಅಂತ ಹೇಳ್ಯಾರ ಅವ್ರು ನಿಜಗುಂಡ್ರು. ನಿನ್ನೊಳಗೆ ಏಕೋಭಾವನೆ ಒಡಗೂಡು ಅಂತ ಹೇಳಿದ್ರು, ಬಳಸದಿರ ಅದ್ವೈತವನ್ನು. ಭಾಗದಲ್ಲಿ ಏನಾಗ್ತದ್ರಿ, ವೃತ್ತಿಯು ಆತ್ಮಾಕಾರ ಆಗ್ತದಂತಾರ ನೋಡ್ರಿ. ಹ್ಞೂನ್ರಪ್ಪ. ಹ್ಞೂನ್ರಿ. ಆತ್ಮನಿಗೆ ಆಕಾರ ಅದೇನ್ರಿ? ಆಕಾರ ಇಲ್ರಿ, ಅಲ್ಲಿ ನಿರಾಕಾರ ಸ್ಥಿತಿ ಮುಟ್ಟತದ್ರಪ್ಪ. ಆತ್ಮನಿಗೆ ಆಕಾರ ಆಗ್ತದಂತ ಹೇಳ್ಯಾರ್ರಿ ಇವ್ರಿ. ಆತ್ಮಾಕಾರ ಅಂದ್ರೆ ಚೇತನಾಕಾರ, ಹೊರಗೆ ವಸ್ತು ಆಕಾರ ಬಿಟ್ಟಪ್ಪರ ಜಡಾಕಾರ ಏನು ನಿರಾಕಾರ ಸ್ಥಿತಿ ರೀ. ಶರೀರದೊಳಗೆ ವೃತ್ತಿ ಆತ್ಮಾಕಾರ ಹೋಗ್ತು. ನಾನು ಚೈತನ್ಯ ಸ್ವರೂಪಿನಿಂತ ಆಕಾರ ಅಂದ್ರಲ್ರಿ ಪುರ. ಆಕಾರ ಅಂದ್ರ ಆಕಾರ ಇಲ್ರಿ ಬಿಡ್ರಿ. ಅದು ಹ್ಯಾಂಗ ಆಕಾರ ಆಗ್ತದ ಅನ್ನೋದು ನಾಳಿನ ದಿವಸ ವಿಚಾರ ಮಾಡೋದು. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಇವು ಅಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.